ಎರಡು ಏನು ಹೇಳ್ತದೆ ಮೈನಸ್ ಬರ್ತವೆ. ನಾಲ್ಕನೇ ಚತುರ್ಥಕದಲ್ಲಿ ಎಕ್ಸ್ ನಿರ್ದೇಶಾಂಕ ಪ್ಲಸ್ ಇದ್ದರೆ ವಾಯ್ ನಿರ್ದೇಶಾಂಕ ಮೈನಸ್ ಇರುತ್ತೆ. ಸೊ ಇಲ್ಲಿ ಕಾರ್ಟೇಷನ್ ಪ್ಲೇನ್ ಅನ್ನು ನೋಡಿದಾಗ ನಾವು ಕಾರ್ಟೇಷನ್ ಪ್ಲೇನದಲ್ಲಿ ನಾವು ಸೌಂಡ್ ಕಡಿಮೆ ಇರುತ್ತೆ. ಓಕೆ, ದಯವಿಟ್ಟು ಮಕ್ಕಳು ನೀವು ಮೊಬೈಲ್ ಆಪ್ರೇಟ್ ಮಾಡುವಾಗ ಪ್ರೆಸೆಂಟೇಷನ್ ಅಂತ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ. ದಯವಿಟ್ಟು ನೀವು ಪ್ರೆಸೆಂಟೇಷನ್ ಕೊಟ್ಟರೆ ನನ್ನ ಸ್ಕ್ರೀನ್ ಬೇರೆದವ್ರಿಗೆ ಕಾಣಲ್ಲ. ಸೊ ನಿಮ್ಮ ಸ್ಕ್ರೀನ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಪ್ರೆಸೆಂಟೇಷನನ್ನು ಮೇಡಮ್ ಮೈಕ್ನ ಆಫ್ ಮಾಡಿ. ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿ ಮೈಕ್ ಹಾಂ ಅಲ್ಲಿ ಹಾಂ ಮೈಕ್ ಆಫ್ ಅದಲ್ಲ. ಓಕೆ, ನೀವು ಅಲ್ಲಿ ಪ್ರೆಸೆಂಟೇಷನ್ ಕೊಟ್ಟರೆ ನಿಮ್ಮ ಸ್ಕ್ರೀನ್ ಎಲ್ಲರಿಗೂ ಕಾಣುತ್ತೆ ಮಕ್ಕಳೇ. ಅದಕ್ಕೆ ನನ್ನ ಸ್ಕ್ರೀನ್ ಕಾಣಲ್ಲ, ದಯವಿಟ್ಟು ಹಾಗಾಗೋದು ಬೇಡ. ಸೊ ಇಲ್ಲಿ ಎಕ್ಸ್ ಮೊದಲನೇ ಕ್ವಾಡ್ರಂಟದಲ್ಲಿ ಎಕ್ಸ್ ಮತ್ತು ವಾಯ್ಗಳು ಪ್ಲಸ್ ಇರ್ತವೆ. ಇದರಲ್ಲಿ ಮೈನಸ್ ಮತ್ತು ಪ್ಲಸ್ ಇರುತ್ತೆ, ಇದರಲ್ಲಿ ಮೈನಸ್ ಮೈನಸ್ ಇರುತ್ತೆ, ಇದರಲ್ಲಿ ಪ್ಲಸ್ ಮೈನಸ್ ಇರುತ್ತೆ. ಸೊ ಇದನ್ನ ಏನು ಹೇಳ್ತಾ ನೀವು ಸ್ಕ್ರೀನ್ ಟಚ್ ಮಾಡಿ ಇದನ್ನ ಮಾಡಬೇಡ್ರಿ ನೀವು. ಪ್ರೆಸೆಂಟಿಂಗ್ ಅಷ್ಟೇ ತಗೋರಿ ಸರ್. ಓಕೆ ಮಕ್ಕಳೇ, ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ, ನೀವು ಸ್ಕ್ರೀನನ್ನು ಪ್ರೆಸೆಂಟ್ ಮಾಡೋಕೆ ಹೋಗ್ಬಿಡಿ. ದಯವಿಟ್ಟು ನೀವು ಸ್ಕ್ರೀನ್ ಪ್ರೆಸೆಂಟ್ ಮಾಡಿದರೆ ನಾನು ಇಲ್ಲಿ ಪ್ರೆಸೆಂಟೇಷನ್ ಮಾಡೋದು ನಿಂತು ಹೋಗುತ್ತೆ. ಸೊ ಬಾಕಿದವ್ರಿಗೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು. ಓಕೆನಾ? ಓಕೆ, ಸೊ ಇಲ್ಲಿ 4 ಕ್ವಾಡ್ರಂಟ್ಗಳನ್ನ ಯಾವ ಥರ ಗುರುತಿಸ್ತೀವಿ ಮತ್ತು ಅವುಗಳ ಚಿಹ್ನೆಗಳು ಯಾವ ಅನ್ನೋದನ್ನು ಗೊತ್ತಾಯ್ತು ನಿಮಗೆ. ಸೊ ಇಲ್ಲಿ ನೆಕ್ಸ್ಟು ಬಿಂದುಗಳನ್ನ ಗುರುತಿಸೋದು ನೋಡಿದರೆ ನೀವು. ಸೊ ಬಿಂದುಗಳನ್ನ ಗುರುತಿಸಬೇಕಾದ್ರೆ ನಾವು ಪ್ಲಸ್ ಪ್ಲಸ್ ಇತ್ತಂತಂದರೆ ಬಿಂದು ಮೊದಲನೇ ಚತುರ್ಥಕದಲ್ಲಿ ಗುರುತಿಸ್ತೀವಿ. ನಂತರ ಮೈನಸ್ ಪ್ಲಸ್ ಇತ್ತಂತಂದರೆ ಅದನ್ನು ಎರಡನೇ ಚತುರ್ಥಕದಲ್ಲಿ ಗುರುತಿಸ್ತೀವಿ. ಮೈನಸ್ ಮೈನಸ್ ಇತ್ತಂತಂದರೆ ಅದನ್ನು ಮೂರನೇ ಚತುರ್ಥಕದಲ್ಲಿ ಗುರುತಿಸ್ತೀವಿ ಅನ್ನೋದನ್ನು ನೋಡಿದಿರ. ಅದೇ ರೀತಿ ಪ್ಲಸ್ ಮೈನಸ್ ಇತ್ತಂತಂದ್ರೆ ನಾಲ್ಕನೇ ಚತುರ್ಥಕದಲ್ಲಿ ಇರ್ತದೆ. ಏನವೇ ಓಕೆ, ಇಷ್ಟನ್ನ ನೀವು ಮೊನ್ನೆ ನೋಡಿದಿರ ಮಕ್ಕಳೇ. 9ನೇ ಕ್ಲಾಸ್ದವರು ಅಭ್ಯಾಸ ಕೂಡ ಬಿಡಿಸಿದಿರ. ಸೊ ಕೆಲವು ಬಿಂದುಗಳನ್ನ ಗುರುತಿಸಕ್ಕೆ ಹೇಳಿದ್ರು. ಸೊ ಆ ಬಿಂದುಗಳನ್ನ ಗುರುತಿಸಿದಿರ ಅಂತ ಅನ್ಕೋತೀನಿ ನಾನು. ಸೊ ಸಮತಲದಲ್ಲಿ ಬಿಂದುವನ್ನು ಕೊಟ್ಟಾಗ ಬಿಂದುವನ್ನು ಗುರುತಿಸೋದು ಅಥವಾ ಒಂದು ಬಿಂದು ಗುರುತಿಸಿ ಕೊಟ್ಟಿದ್ರೆ ಅದರ ಅಡ್ರೆಸ್ಸನ್ನು ಬರೆಯೋದನ್ನು ನಾವು ಏನೇನತ್ತದ ಮೊನ್ನೆ ನೋಡಿದಿರ ನೀವು. ಓಕೆನಾ? ಸೊ ಇಷ್ಟು ಹಿಂದಿನ ಕ್ಲಾಸ್ದಲ್ಲಿ ನಾವು ಕಲ್ತಿದ್ದೀವಿ. ಅಂದರೆ ಅಭ್ಯಾಸ ಈ ಒಂದು ರೇಖಾತ್ಮಕ ನಿರ್ದೇಶಾಂಕ ರೇಖಾಗಣಿತದಲ್ಲಿ. ಅದೇ ರೀತಿ ಮುಂದುವರೆದೇ ನಾವು 2 ಚರಾಕ್ಷರವುಳ್ಳಂಥ ರೇಖಾತ್ಮಕ ಸಮೀಕರಣ ಅಂತ ಬರುತ್ತೆ. 2 ಚರಾಕ್ಷರವುಳ್ಳಂಥ ರೇಖಾತ್ಮಕ ಸಮೀಕರಣ. ಸೊ ಇಲ್ಲಿ 2 ಚರಾಕ್ಷರಗಳಿರ್ತವೆ. ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ 2 ಚರಾಕ್ಷರಗಳು ಬರ್ತವೆ. ಅಥವಾ ಎಕ್ಸ್ ಮತ್ತು ವಾಯ್ದ ಬದಲಾಗಿ ಬೇರೆ ಯಾವ್ದು ಬೇಕಾದ ಇಂಗ್ಲೀಷ್ ಲೆಟರ್ಸ್ಗಳನ್ನು ಕೂಡ ನಾವು ತೆಗೆದುಕೊಳ್ಬೋದು. ಸೊ 2 ಚರಾಕ್ಷರವುಳ್ಳಂಥ ರೇಖಾತ್ಮಕ ಸಮೀಕರಣ ಅಂತಂದರೆ, ರೇಖಾತ್ಮಕ ಸಮೀಕರಣ ಅಂತಂದರೆ ಆ ಒಂದು ಸಮೀಕರಣದ ಘಾತಾಂಕ ಅಂದರೆ ಚರಾಕ್ಷರದ ಘಾತ 1 ಇರ್ತದೆ ಅಷ್ಟೇ. ಸೊ ಚರಾಕ್ಷರದ ಘಾತ 1 ಇರುವಂಥ ಸಮೀಕರಣಗಳನ್ನು ನಾವು ರೇಖಾತ್ಮಕ ಸಮೀಕರಣಗಳು ಅಂತ ಕರಿತಾ ಇರ್ತೀವಿ. ಚರಾಕ್ಷರದ ಘಾತ ಗರಿಷ್ಠ 1 ಇರುವಂಥ ಸಮೀಕರಣಗಳನ್ನ ನಾವು ರೇಖಾತ್ಮಕ ಸಮೀಕರಣಗಳು, ಲೀನಿಯರ್ ಇಕ್ವೇಷನ್ಸ್ ಅಂತ ಕರಿತೀವಿ. ಸೊ ಈ ಪಾಠ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತ ಬರುತ್ತೆ. ಸೊ 2 ವೇರಿಯೇಬಲ್ ಅಂತಂದರೆ 2 ವೇರಿಯೇಬಲ್ಸ್ ಇರ್ತವೆ. ಎಕ್ಸ್ ಅನ್ನೋದೊಂದು, ವಾಯ್ ಅನ್ನೋದು ಒಂದು. ಅಥವಾ ಎಕ್ಸ್ ಮತ್ತು ವಾಯ್ದ ಬದಲಾಗಿ ಬೇರೆ ಯಾವುದಾದ್ರ ವೇರಿಯೇಬಲ್ಸ್ ಇರ್ಬೋದು. ಯಾವ್ದು ಇಂಗ್ಲೀಷ್ ಲೆಟರ್ಸ್ ಯಾವ್ದು ಬೇಕಾದ ತೆಗೆದುಕೊಳ್ಬೋದು.
ಓಕೆನಾ. ಸೊ ಇಲ್ಲಿ ಎರಡು ಚರಾಕ್ಷರಗಳು ಅಂತ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಈ ಸಮೀಕರಣಗಳ ನಕ್ಷೆ ಸರಳ ರೇಖೆ ಆಗಿರುತ್ತೆ, ಅದಕ್ಕೆ ಇದನ್ನ ರೇಖಾತ್ಮಕ ಸಮೀಕರಣ ಅಥವಾ ಲೀನಿಯರ್ ಇಕ್ವೇಶನ್ಸ್ ಅಂತ ಕರೀತಾ ಇರ್ತೀವಿ. ಸೊ ಇಲ್ಲಿ ಲೀನಿಯರ್ ಇಕ್ವೇಶನ್ಸ್ ಅನ್ನು ನೋಡಕ್ ಹೋದ್ರೆ ನಾವು ಎಡ್ಮಂಡ್ ಹ್ಯಾಲಿ ಅವರು ಒಂದು ಗಣಿತದ ಬಗ್ಗೆ ಒಂದು ವಿವರಣೆಯನ್ನು ನೀಡಿದ್ದಾರೆ, ಒಂದು ಸ್ಲೋಗನ್ ಅನ್ನು ಕೊಟ್ಟಿದ್ದಾರೆ. ಆ ಸ್ಲೋಗನ್ ಏನಿದೆ ಅಂತಂದ್ರೆ, ಗಣಿತದ ಸಮಸ್ಯೆಗಳನ್ನು ಸಮೀಕರಣವಾಗಿ ಪರಿವರ್ತಿಸೋದು ಮತ್ತು ಆ ಸಮೀಕರಣಗಳನ್ನು ಸಾಧ್ಯವಾದಷ್ಟು ಅತ್ಯಂತ ಸರಳ ಪದಗಳಲ್ಲಿ ಪ್ರಸ್ತುತಪಡಿಸುವುದು ವಿಶ್ಲೇಷಣಾ ಕಲೆಯ ಪ್ರಮುಖ ಉಪಯೋಗವಾಗಿದೆ. ಜಾಯಿನ್ ಮಾಡ್ಬೇಕಂದ್ರೆ ಬೇರೆ ನಂಬರಿಗೆ ಜಾಯಿನ್ ಮಾಡ್ಕೊಂಡಾರೆ ಚೇಂಜ್ ಮಾಡಬೇಕು ನಂಬರ್ ಆಮೇಲೆ ಕ್ಲಾಸ್ ನೆಕ್ಸ್ಟು ಇಲ್ಲಿ ಎಡ್ಮಂಡ್ ಹ್ಯಾಲಿ ಅವರು ಈ ಥರ ಹೇಳ್ತಾರೆ, ಅಂದರೆ ಗಣಿತದ ಸಮಸ್ಯೆಗಳನ್ನ ನಾವು ಸಮೀಕರಣಗಳ ರೂಪದಲ್ಲಿ ಬರ್ಕೊಂಡು ಅದನ್ನು ಪರಿವರ್ತಿಸಿ ಅವುಗಳನ್ನ ಬಿಡಿಸಿದ್ರೆ ವಿಶ್ಲೇಷಣೆ ಕಲೆ ಅದಕ್ಕಿಂತ ಮತ್ತೊಂದು ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಯಾವುದೇ ಒಂದು ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ, ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕಾದ್ರೆ ನಾವು ಸಾಂಕೇತಿಕವಾಗಿ ಬರ್ಕೊಂಡ್ರೆ ಅದು ತುಂಬ ಈಸಿ ಆಗುತ್ತೆ. ಅದಕ್ಕೆ ಗಣಿತದ ಸಮಸ್ಯೆಗಳನ್ನ ಸಮೀಕರಣಗಳ ರೂಪದಲ್ಲಿ ಪರಿವರ್ತಿಸೋದು ಎಡ್ಮಂಡ್ ಹ್ಯಾಲಿ ಅವರು ಏನು ಹೇಳ್ತಾ ಹೇಳ್ಕೊಟ್ಟಂತೆ ನಾವು ಸಮೀಕರಣಗಳನ್ನ ಬರಿತಾ ಇರ್ತೀವಿ. ಸಮೀಕರಣ ಅಂತಂದರೆ ಎರಡು ಚರಾಕ್ಷರಗಳು. ಉದಾಹರಣೆಗೆ ಕೆಲವು ಕುರ್ಚಿಗಳ ಬೆಲೆ, ಕೆಲವು ಮೇಜುಗಳ ಬೆಲೆ 10,000ಕ್ಕೆ ಸಮವಾಗಿದೆ ಅಂತಂದರೆ ಕುರ್ಚಿಯ ಬೆಲೆ ಮತ್ತು ಮೇಜಿನ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಯಕ್ಕೆ ಹೋದಾಗ ಅದನ್ನು ಸಾಂಕೇತಿಕವಾಗಿ ಬರೆಯೋದು. ಸೊ ಸಾಂಕೇತಿಕವಾಗಿ ಬರೆದಾಗ ನಮಗೆ ಸಮೀಕರಣ ಸಿಗತ್ತೆ. ಸೊ ಅವುಗಳನ್ನ ನಾವು ಸಮೀಕರಣ ಅಂತ ಕರಿತೀವಿ. ಈ ಸಮೀಕರಣದಲ್ಲಿ ಎರಡು ಚರಾಕ್ಷರಗಳು ಅಂದರೆ ಎರಡು ವಸ್ತುಗಳು ಅಥವಾ ಎರಡು ಚರಾಕ್ಷರಗಳು ಇರೋದ್ರಿಂದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಅಂತಂತಂದರೆ ಘಾತಾಂಕ 1 ಇರುವಂಥ ಸಮಸ್ಯೆಗಳು ಬರ್ತವೆ. ಸೊ ಇನ್ನು ಇದೇ ರೀತಿ ಇಲ್ಲಿ ಚರಾಕ್ಷರಗಳ ಸಂಖ್ಯಾ ಸಗುಣಕಗಳು ಏನಾಗಿರ್ತವೆ ಅಂತಂದರೆ ಪೂರ್ಣಾಂಕಗಳಾಗಿರ್ತವೆ. ಸೊ ಸಂಖ್ಯಾ ಸಗುಣಕಗಳು ಪೂರ್ಣಾಂಕಗಳಾಗಿದ್ದಾಗ ಪೂರ್ಣಾಂಕಗಳಾಗಿದ್ದಾಗ ಅಥವಾ ಪೂರ್ಣ ಸಂಖ್ಯೆಗಳಾಗಿದ್ದಾಗ ನಾವು ಚರಾಕ್ಷರಗಳನ್ನ ಈ ಥರ ಗುರುತಿಸ್ತಾ ಇರ್ತೀವಿ. ಇನ್ನು ಪೂರ್ಣಾಂಕಗಳ ಬದಲಾಗಿ ಅಭಾಗಲಬ್ಧ ಸಂಖ್ಯೆಗಳು ಕೂಡ ಇರ್ಬೋದು. ಉದಾಹರಣೆಗೆ x+1 = 0, x+√2 = 0 ಅಂತ ಬರ್ಬೋದು. ಇನ್ನು ಸಂಖ್ಯಾ ಸಗುಣಕ ಇಲ್ಲಿ √2 × y +√3 = 0 ಅಂತ ಬರ್ಬೋದು. ಸೊ ಇಲ್ಲಿ ಮೊದಲನೇ ಎರಡು ಸಮೀಕರಣದಲ್ಲಿ x ಮಾತ್ರ ಇದೆ, ಇಲ್ಲಿ ಮೂರನೇ ಸಮೀಕರಣದಲ್ಲಿ y ಮಾತ್ರ ಇದೆ. ಸೊ ಇದು ಒಂದು ಚರಾಕ್ಷರವುಳ್ಳಂಥ ರೇಖಾತ್ಮಕ ಸಮೀಕರಣ, ಇದು ಕೂಡ ಒಂದು ಚರಾಕ್ಷರವುಳ್ಳಂಥ ರೇಖಾತ್ಮಕ ಸಮೀಕರಣ ಆಯಿತು. ಸೊ ಇಲ್ಲಿ ಒಂದು ಚರಾಕ್ಷರವುಳ್ಳಂಥ ರೇಖಾತ್ಮಕ ಸಮೀಕರಣ ತೆಗೆದುಕೊಂಡಾಗ ಎಕ್ಸ್ದ ಬೆಲೆಯನ್ನು ವಾಯ್ದ ಬೆಲೆಯನ್ನು ಈಸಿಯಾಗಿ ಕಂಡುಹಿಡಿಬೋದು. ನಾವು ಉಳಿದ ಪದಗಳನ್ನೆಲ್ಲ ಪಕ್ಷಾಂತರ ಮಾಡಿ ಕಂಡುಹಿಡಿಬೋದು. ಆದರೆ ಯಾವಾಗ ಎರಡು ಅನನ್ಯ ಪದಗಳು, ಎರಡು ಚರಾಕ್ಷರಗಳು ಬರ್ತಾವನೋ ಅವಾಗ ಏನು ಹೇಳ್ತದೆ, ನಮಗೆ ಬೆಲೆಯನ್ನು ನಿರ್ದಿಷ್ಟವಾಗಿ ಹೇಳೋಕೆ ಏನು ಹೇಳ್ತಾ ಕಷ್ಟ ಆಗುತ್ತೆ. ಸೊ ಇಂಥ ಏಕ ಚರಾಕ್ಷರ ಇಳುವಂಥ ರೇಖಾತ್ಮಕ ಸಮೀಕರಣಗಳಿಗೆ ಒಂದೇ ಒಂದು ಪರಿಹಾರ ಇರುತ್ತೆ. ಉದಾಹರಣೆಗೆ x+1 = 0 ಅಂತಂದರೆ ಎಕ್ಸದ ಬೆಲೆಯನ್ನು -1 ಹಾಕಿದಾಗ ಸಮೀಕರಣ ಸ್ಯಾಟಿಸ್ಫೈ ಆಗ್ತಾ ಇರ್ತದೆ, ಅಂದರೆ 0 ಆಗ್ತಾ ಇರ್ತದೆ. ಅದೇ ರೀತಿ ಇಲ್ಲಿ x+√2 = 0 ಅಂತಂದರೆ ಎಕ್ಸ್ ಸ್ಥಳದಲ್ಲಿ -√2 ಬೆಲೆ ಹಾಕಿದರೆ ಇದು 0 ಆಗ್ತಾ ಇರ್ತದೆ. ಸೊ ಹಾಗೆ ಎಕ್ಸ್ ಮತ್ತು ವಾಯ್ದ ಬೆಲೆಗಳು ನಿರ್ದಿಷ್ಟವಾಗಿ ಒಂದೇ ಬರ್ತಾ ಇರ್ತವೆ, ಏಕೈಕ ಬರ್ತಾ ಇರ್ತವೆ. ಇವುಗಳನ್ನ ಯುನಿಕ್ಯೂ ಸೊಲ್ಯೂಷನ್ಸ್ ಅಂತ ಕರಿತಾ ಇರ್ತೀವಿ, ಅನನ್ಯ ಪರಿಹಾರಗಳು ಅಂತ ಕರಿತಾ ಇರ್ತೀವಿ. ಇನ್ನು ಕಾರ್ಟೇಶಿಯನ್ ಸಮತಲದಲ್ಲಿ ತೆಗೆದುಕೊಂಡಾಗ ನಾವು ಕಾರ್ಟೇಶಿಯನ್ ಸಮತಲದಲ್ಲಿ ಎರಡು ಚರಾಕ್ಷರಗಳನ್ನು ತೆಗೆದುಕೊಳ್ತೀವಿ, ಎಕ್ಸ್ ಮತ್ತು ವಾಯ್ ಅಂತ. ಸೊ ಅಂಥ ಸಂದರ್ಭದಲ್ಲಿ ನಾವು ಒಂದೇ ಒಂದು ಪದಕ್ಕೆ ಬೆಲೆ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗಲ್ಲ. ಸೊ ಅಲ್ಲಿ ಎರಡು ಏನೇನಂತದ ಬೆಲೆಗಳು ಬರ್ತಾ ಇರ್ತವೆ. ಎರಡು ಚರಾಕ್ಷರಗಳು ಇರೋದ್ರಿಂದ ಎರಡಕ್ಕಿಂತ ಹೆಚ್ಚು ಬೆಲೆಗಳು ಕೂಡ ಏನೇಳ್ತದೆ ಅಲ್ಲಿ ಸಾಧ್ಯ ಇರ್ತದೆ. ಸೊ ರೇಖಾತ್ಮಕ ಸಮೀಕರಣಗಳನ್ನು ತೆಗೆದುಕೊಂಡಾಗ ಕೇವಲ ಒಂದೇ ಒಂದು ಚರಾಕ್ಷರ ಇದ್ದಾಗ, ಇವಾಗ 2x+5 ತೆಗೆದುಕೊಂಡಿವಿ ಅಂತ ಇಟ್ಕೊಳ್ಳೋಣ. ಸೊ 2x+5 = 0 ಅಂತ ಅಂದಾಗ ನಾವು ಎಕ್ಸದ ಯಾವ ಬೆಲೆಗೆ ಈ ಸಮೀಕರಣ ಸ್ಯಾಟಿಸ್ಫೈ ಆಗ್ತಾ ಇರ್ತದ ಅಥವಾ ಪರಿಹಾರ ಬರ್ತಾ ಇರ್ತದ. ಪರಿಹಾರ ಅಂತಂದರೆ ಎಡಭಾಗ ಮತ್ತು ಬಲಭಾಗಗಳು ಸಮ ಆಗ್ತಾ ಇರ್ತವೆ ಅನ್ನೋದನ್ನು ನೋಡ್ತಾ ಇರ್ತೀವಿ. ಸೊ ಅದನ್ನು ಮಾಡಬೇಕಾದ್ರೆ ಇಲ್ಲಿ
2x ಪ್ಲಸ್ 5 ಈಕ್ವಲ್ಸ್ ಟು 0 ಅನ್ನೋದಕ್ಕೆ x ಅದ ಬೆಲೆ -5/2 ಅನ್ನು ಹಾಕಿದರೆ ಈ ಸಮೀಕರಣ 0 ಆಗ್ತಾ ಇರ್ತದೆ. ಹೇಗಂತಂದ್ರೆ ಇಲ್ಲಿ x ಸ್ಥಳದಲ್ಲಿ -5/2 ಹಾಕಿದರೆ 2 ಗೆಟ್ ಕ್ಯಾನ್ಸಲ್ ಆಗ್ತದೆ. -5 + 5 ಈಕ್ವಲ್ಸ್ ಟು 0 ಆಗ್ತಾ ಇರ್ತದೆ. ಸೊ ಈ ತರ ಸಮೀಕರಣಗಳಿಗೆ ಅನನ್ಯ ಪರಿಹಾರ ಇರ್ತದೆ ಹೊರತಾಗಿ ಅದನ್ನು ಬಿಟ್ಟರೆ ಎರಡು ಪರಿಹಾರಗಳು ಇರಂಗಿಲ್ಲ. ಆದರೆ ಯಾವಾಗ ನಾವು ಎರಡು ಸಮೀಕರಣಗಳನ್ನು ತೆಗೆದುಕೊಳ್ತೀವಿ, ಎರಡು ಚರಾಕ್ಷರಗಳನ್ನು ತೆಗೆದುಕೊಳ್ತೀವಿ ಅಂತಂದ್ರೆ ಅವಾಗ ಮಾತ್ರ ಒಂದೇ ಒಂದು ಪರಿಹಾರ ಬರಲ್ಲ, ಅದಕ್ಕೆ ಅನಂತ ಪರಿಹಾರಗಳು ಬರ್ತಾ ಇರ್ತವೆ. ಸೊ ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ನೋಡಿ. ಕೆಳಗಿನ ಪ್ರತಿಯೊಂದು ಸಮೀಕರಣವು ax + by + c = 0 ರೂಪದಲ್ಲಿ ಬರೆಯಿರಿ ಅಂತ ಇದೆ. ಸೊ ಈ ax + by + c = 0 ಅನ್ನೋದು ಎರಡು ಚರಾಕ್ಷರಗಳಿವೆ. ಇಲ್ಲಿ x ಮತ್ತು y ಅಂತಕ್ಕಂಥದ್ದು ಎರಡು ಚರಾಕ್ಷರಗಳು. a b c ಗಳು ಸಂಖ್ಯಾ ಸಹಗುಣಕಗಳಾಗಿ ಎ ಬಿ ಸಂಖ್ಯಾ ಸಹಗುಣಕಗಳಾಗಿದ್ದು ಸಿ ಅನ್ನೋದು ಕೂಡ ಏನು ಹೇಳ್ತಾ ಒಂದು ಸ್ಥಿರಾಂಕ ಆಗಿದೆ. ಸೊ ಇವುಗಳ ಬೆಲೆಗಳು ಏನು ಹೇಳ್ತದ ಸಂದರ್ಭಕ್ಕೆ ತಕ್ಕಂತೆ ಚೇಂಜ್ ಆಗ್ಬೋದು. ಸೊ ಇಲ್ಲಿ 2x + 3y = 4.37 ಅಂತಕ್ಕಂಥ ಒಂದು ಏನು ಹೇಳ್ತದೆ ಸಮೀಕರಣ ಕೊಟ್ಟಿದ್ದಾನೆ. x - 4 = √3y ಅಂತ ಕೊಟ್ಟಿದ್ದಾನೆ. 4 = 5x - 3y ಅಂತ ಕೊಟ್ಟಿದ್ದಾನೆ. 2x = y ಅಂತ ಇನ್ನೊಂದು ಸಮೀಕರಣ ಕೊಟ್ಟಿದ್ದಾನೆ. ಸೊ ಇಲ್ಲಿ ಸಮೀಕರಣಗಳನ್ನ ಏನು ಮಾಡಿರಿ ಅಂತಂದಿದ್ದಾರೆ ಅಂದರೆ ax + by + c = 0 ರೂಪದಲ್ಲಿ ಬರೆಯಿರಿ. ಸೊ ಈ ಥರ ಬರಿಬೇಕಂತಂದರೆ ನಾವು ಬಲಭಾಗಕ್ಕೆ ಯಾವುದೇ ಪದವನ್ನು ಇಡದೆ ಯಾವುದೇ ಪದ ಇದ್ದರೂ ಕೂಡ ಆ ಎಲ್ಲ ಪದಗಳನ್ನ ಎಡಗಡೆಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ಇರ್ತಕ್ಕಂಥ ಎಲ್ಲ ಟರ್ಮ್ಸ್ಗಳನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತರಬೇಕಾದ್ರೆ ರೂಲ್ಸನ್ನು ಫಾಲೋ ಮಾಡ್ತೀವಿ. ಏನು ರೂಲ್ಸು? ಆ ಒಂದು ಪದ ಇದ್ದದ್ದು ಧನಾತ್ಮಕವಾಗಿದ್ದರೆ ಎಡಗಡೆಗೆ ಬಂದರೆ ಅದು ಋಣಾತ್ಮಕ ಪದ ಆಗ್ತದೆ. ಪದ ಋಣ ಸಂಖ್ಯೆ ಆಗಿದ್ದರೆ ಎಡಗಡೆಗೆ ಬಂದರೆ ಅದು ಧನಾತ್ಮಕ ಸಂಖ್ಯೆ ಆಗ್ತದೆ. ಅಲ್ಲಿ ಎರಡು ಪದಗಳು ಇದ್ದು ಎರಡು ಪದಗಳ ನಡುವೆ ಗುಣಾಕಾರ ಚಿಹ್ನೆ ಇತ್ತಂತಂದರೆ ಪದವನ್ನು ಪಕ್ಷಾಂತರ ಮಾಡಿದರೆ ಭಾಗಾಕಾರ ಆಗ್ತದೆ. ಅದೇ ರೀತಿ ಪದ ಭಾಗಲಬ್ಧ ಆಗಿದ್ದರೆ ಆ ಪದವನ್ನು ಪಕ್ಷಾಂತರ ಮಾಡಿದರೆ ಅದು ಗುಣಾಕಾರ ಆಗ್ತದೆ. ಸೊ ಈ ಥರ ಈ 4 ನಿಯಮಗಳನ್ನು ನಾವು ಅನುಸರಿಸಬೇಕಾಗ್ತಾ ಇರ್ತದೆ. ಸೊ ಅದಕ್ಕೆ ಮೊದಲನೇ ಸಮಸ್ಯೆಯನ್ನು ನೋಡ್ರಿ. 2x + 3y = 4.37 ಇದೆ. ಬಲಗಡೆಗೆ 4.37 ಇದೆ. ಅದನ್ನು ಎಡಗಡೆ ತರಬೇಕಾದ್ರೆ ಅದಕ್ಕೆ ಯಾವುದು ಚಿಹ್ನೆ ಇಲ್ಲ ಅಂತಂದರೆ ಪ್ಲಸ್ ಇರುತ್ತೆ. ಅದನ್ನು ಎಡಗಡೆಗೆ ತೆಗೆದುಕೊಂಡ್ಬಂದಾಗ ಮೈನಸ್ ಆಗತ್ತೆ. ಸೊ ಹಂಗಾಗಿ ಅದನ್ನು ಯಾವ ಥರ ಬರಿತೀವಿ ಅಂತಂದರೆ 2x + 3y - 4.37 = 0 ಅಂತಕ್ಕಂಥದ್ದನ್ನು ಬರಿತಾ ಇರ್ತೀವಿ. ಸೊ ಇಲ್ಲಿ ಎದ ಬೆಲೆ 2 ಇದೆ, ಬಿದ ಬೆಲೆ 3 ಇದೆ, ನಂತರ ಸಿದ ಬೆಲೆ -4.37 ಅಂತ ಇದೆ. ಅವಾಗ ನಾವು ಏನು ಮಾಡಿದಂಗೆ ಆಯ್ತು ಅಂತಂದರೆ ax + by + c = 0 ರೂಪದಲ್ಲಿ ಬರೆದಂಗೆ ಆಯ್ತು ನಾವು. ಅದರ ಜೊತೆಗೆ ಎ ಬಿ ಸಿಗಳ ಬೆಲೆಗಳನ್ನ ಬರೀರಿ ಅಂತ ಇದ್ದೇನೆ. ಹಂಗಾಗಿ ಎದ ಬೆಲೆ ಇದು 2, ಬಿ ಅಂತಂದರೆ ವಾಯ್ನ ಸಹಗುಣಕ ಕೊಯಿಫಿಷಿಯಂಟ್ ಆಫ್ y 3, ನಂತರ ಸಿ ಅಂತಂದರೆ ಇದು ಕಾನ್ಸ್ಟಂಟ್ ಟರ್ಮ್. ಸೊ ಇದು ಸ್ಥಿರಾಂಕ. ಸೊ ಅವುಗಳನ್ನ ಬರೆದ್ವಿ. ಇನ್ನು ಅದೇ ರೀತಿ ಎರಡನೇ ಸಮೀಕರಣ ಇದು x - 4 = √3 × y ಅಂತ ಇದೆ. √3 × y. ಇವಾಗ √3 × y-ವನ್ನು ಎಡಗಡೆಗೆ ತೆಗೆದು ಈ ಪದವನ್ನು ಎಡಗಡೆ ತೆಗೆದುಕೊಂಡು ಬರಬೇಕಾದ್ರೆ ಇಲ್ಲಿ ಯಾವುದು ಚಿಹ್ನೆ ಇಲ್ಲ ಅಂತಂದ್ರೆ ಪ್ಲಸ್ ಇರುತ್ತೆ. ಅದನ್ನು ಈ ಕಡೆ ಪಕ್ಷಾಂತರ ಮಾಡಿದಾಗ ಅದು ಮೈನಸ್ ಆಗುತ್ತೆ. ಹಾಗಾಗಿ x - 3y - 4 = 0. -4 ಇಲ್ಲೇ ಎಡಗಡೆಗೆ ಚೇಂಜ್ ಮಾಡಿದ್ದೀವಿ ಹೊರತಾಗಿ ಅದರ ಚಿಹ್ನೆಯನ್ನು ಚೇಂಜ್ ಆಗಂಗಿಲ್ಲ. ಈಗ ಅಲ್ಲೇ ಇರುವಂಥ ಪದಗಳನ್ನ ಮೊದಲು ಯಾವ್ದು ಬೇಕಾದ ಪದ ಬರೆದು ನಮಗೆ ಅಡ್ಜಸ್ಟ್ ಆಗೋ ಥರ ನಂತರ ಏನಿರುತ್ತೆ ಪದಗಳನ್ನ ಬರೆದ್ರೆ ಚಿಹ್ನೆ ಚೇಂಜ್ ಆಗಂಗಿಲ್ಲ. ಸೊ ಅದಕ್ಕೆ ನಾನು 4 ಸ್ಥಿರಾಂಕ ಇರೋದ್ರಿಂದ ಸಿ ಅಂತಂದರೆ ಸ್ಥಿರಾಂಕ ಕೊನೆಗೆ ಇಡ್ತಾ ಇರ್ತೀವಿ. ಮೊದಲು ಎಕ್ಸ್ ಪದ, ನಂತರ ವಾಯ್ ಪದ, ನಂತರ ಸ್ಥಿರಾಂಕ ಇಡ್ತಾ ಇರ್ತೀವಿ. ಯಾಕಂತಂದರೆ ಎಕ್ಸ್ನ ಸಹಗುಣಕ ಎ ಅಂತ, ವಾಯ್ನ ಸಹಗುಣಕ ಬಿ ಅಂತ, ನಂತರ ಸಿ ಅಂತಂದರೆ ಸ್ಥಿರಾಂಕ ಪದವನ್ನು ಇಡಬೇಕಾಗ್ತಾ ಇರ್ತದೆ. ಸೊ ಆ ಥರ ಬರಿತಾ ಇರ್ತೀವಿ. ಇನ್ನು ಇಲ್ಲಿ ಎಕ್ಸದ ಸಹಗುಣಕ ಏನೂ ಇಲ್ಲ ಅಂತಂದರೆ ಎಷ್ಟು ಇರ್ತದೆ? ಅದು 1 ಇರ್ತದೆ. ಹಂಗಾಗಿ a = 1. ವಾಯ್ನ ಸಹಗುಣಕ -√3. ಸೊ ಇದು ವಾಯ್ನ ಸಹಗುಣಕ -√3 ಬರುತ್ತೆ. ಅದೇ ರೀತಿ ಸ್ಥಿರಾಂಕ -4 ಇದೆ, ಅಂದರೆ ಸಿದ ಬೆಲೆ ಎಷ್ಟಾಯ್ತು ಇಲ್ಲಿ? -4. ಸೊ ಈ ಥರ ಇನ್ನೂ ಉಳಿದಿರುವಂಥ 2 ಲೆಕ್ಕಗಳ ವಿವರಣೆಯನ್ನು ನಿಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಕೊಟ್ಟಿದ್ದೇನೆ. ಅವುಗಳನ್ನ ನೋಡಿ ಕಲೀರಂತೆ. ಸೊ ಇಲ್ಲಿ ನಮಗೆ ಪರಿಹಾರಗಳನ್ನು ಕಂಡುಹಿಡಿಯೋದು ಬರುತ್ತೆ. ಸೊ ಪರಿಹಾರಗಳನ್ನು ಕಂಡುಹಿಡಿಬೇಕಾದ್ರೆ ಒಂದು ಎಕ್ಸಾಂಪಲ್ ತೆಗೆದುಕೊಳ್ತೀನಿ. ಸೊ ಆ ಎಕ್ಸಾಂಪಲ್ದಲ್ಲಿ ನಿಮಗೆ ಯಾವ ಥರ ನಾವೇನು ಹೇಳ್ತಾ ಪರಿಹಾರವನ್ನು ಕಂಡುಹಿಡಿಬೋದು ಅನ್ನೋದನ್ನು ಹೇಳ್ತೀನಿ. ಸೊ ಇವಾಗ x + y =
10 ಇದೆ ಅಂತ ಇಟ್ಕೊಂಡು. ಸೊ ಹಂಗಾದರೆ ಇಲ್ಲಿ ಎಕ್ಸ್ ಬೆಲೆಗಳನ್ನ ಬರಿತಾ ಹೋಗ್ತೀನಿ, ಇಲ್ಲಿ ವಾಯ್ದ ಬೆಲೆಗಳನ್ನ ಬರಿತಾ ಹೋಗ್ತೀನಿ. ಯಾವ ಒಂದು ಎಕ್ಸ್ದ ಬೆಲೆಗೆ ಮತ್ತು ವಾಯ್ದ ಬೆಲೆಗೆ ಈ ಸಮೀಕರಣ ಎಡಭಾಗ ಮತ್ತು ಬಲಭಾಗ ಸಮ ಆಗ್ತಾ ಇರ್ತದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಸಮಸ್ಯೆ ಏನಿದೆ ನಮಗೆ ಅಂತಂದರೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ಸ್ ಟು 10 ಅಂತ ಇದೆ. ಅಂದರೆ ಎರಡು ಸಂಖ್ಯೆಗಳ ಮೊತ್ತ 10 ಆಗಬೇಕಾದ್ರೆ ಯಾವ ಪದಗಳನ್ನ ಬೆಲೆಯನ್ನು ಹಾಕಿದರೆ ನಮಗೆ ಅದು 10 ಆಗ್ತಾ ಇರ್ತದೆ. ಯಾವುದು ಬೆಲೆ? ಎಕ್ಸ್ ಬೆಲೆ 5 ಹಾಕೋಣ. ವೆರಿ ಗುಡ್. ನಂತರ ವಾಯ್ದ ಬೆಲೆ ಕೂಡ 5 ಆಗುತ್ತೆ. ಸೊ ಇದು ಒಂದೇ ಪರಿಹಾರನ ಹಂಗಾದ್ರೆ? ಎಷ್ಟು ಅದಾವ ರಗಡ ಅಂದ್ರೆ ಎಷ್ಟು ಹೇಳ್ರಿ ಒಂದು ಉದಾಹರಣೆಗೆ ಎಕ್ಸ್ ಈಕ್ವಲ್ಸ್ ಟು 1 ತೆಗೆದುಕೊಂಡಾಗ ವಾಯ್ದ ಬೆಲೆ ಎಷ್ಟು? 9 ಅಲ್ಲ, ಹೌದಲ್ಲ? ಅದೇ ರೀತಿ ಮುಂದೆ ಬರಿತಾ ಹೋಗ್ತದೆ. ವೆರಿ ಗುಡ್. ಎಕ್ಸ್ ಈಕ್ವಲ್ಸ್ ಟು 2, ವಾಯ್ ಈಕ್ವಲ್ಸ್ ಟು 8. ನಂತರ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಈಕ್ವಲ್ಸ್ ಟು 3 ಆದಾಗ ವಾಯ್ ಈಕ್ವಲ್ಸ್ ಟು ಎಷ್ಟು? 7 ಬರುತ್ತೆ. ಅದೇ ರೀತಿ ಮುಂದುವರಿತಾ ಹೋಗ್ತೀವಿ. ಹೌದಾ? 3 ಆದಾಗ 7, 4 ಆದಾಗ 6, 5 ಆದಾಗ 5, 6 ಆದಾಗ 4. ಇದೇ ರೀತಿ ನಾವು ಎಷ್ಟು ಬೇಕಾದಷ್ಟು ಬೆಲೆಗಳು ಬರಿಬೋದು. ಏನು ಸ್ವಲ್ಪ ಬೆಲೆಗಳನ್ನು ಬರಿಬೋದು, ಎಷ್ಟು ಬೇಕಾದಷ್ಟು ಬರಿಬೋದಲ್ಲ? 6 ಆದಾಗ 4, 7 ಆದಾಗ 3, 8 ಆದಾಗ 2, 9 ಆದಾಗ 1. ಹಂಗಾದ್ರೆ 0 ಆದಾಗ 10 ಬರುತ್ತೆ. ಇಷ್ಟೇ ಬೆಲೆಗಳನ್ನ ಅಥವಾ ಮತ್ತೆ ಯಾವ ತೆಗೆದುಕೊಳ್ಬೋದು ನಾ ಬೇರೆ? ಇನ್ನೂ ಅದಾವೆ. ಯಾಕೆ ಇಷ್ಟನಾ? ಓಕೆ. ಇನ್ನೊಂದು ತಿಳ್ಕೊಳ್ಳಿ, ಇಲ್ಲಿ ಎಕ್ಸ್ ಮತ್ತು ವಾಯ್ದ ಬೆಲೆಗಳು ಪೂರ್ಣಾಂಕಗಳು ಅಷ್ಟೇ ಬರಕ್ಕೆ ಸಾಧ್ಯ ಇಲ್ಲ, ದಶಮಾಂಶಗಳು ಕೂಡ ಬರ್ಬೋದು. ಉದಾಹರಣೆಗೆ ವಾಯ್ದ ಬೆಲೆ ನಾನು 5.9 ತೆಗೆದುಕೊಂಡ್ರೆ ಇಲ್ಲಿ ಎಷ್ಟು ಬರ್ತದೆ ಹೇಳ್ರಿ ನೋಡೋಣ? 3.1 ಅಲ್ಲ? ಸೊ ಹೀಗೆ ಪಾಯಿಂಟ್ದಲ್ಲಿ ನಾವು ಎಷ್ಟು ಬೇಕಾದಷ್ಟು ಬೆಲೆಗಳನ್ನು ಬರಿಬೋದು. ಅದಕ್ಕೆ ಇವುಗಳಿಗೆ ಅನನ್ಯ ಪರಿಹಾರ ಇರಂಗಿಲ್ಲ, ಎಷ್ಟು ಬೇಕಾದಷ್ಟು ಬರ್ಬೋದು. ಈ ಎರಡನ್ನೂ ಕೂಡಿದ್ರೆ 10 ಆಗ್ಬೇಕು. 10 ಆಗ್ತದನ? ಇದು 4.1 ಆಗ್ಬೇಕು. 10 ಆಗಂಗಿಲ್ಲ ಇದನ್ನು ಕೂಡಿದ್ರೆ. ಇದು 4.1. ಇವು ಎರಡನ್ನೂ ಕೂಡಿದ್ರೆ 10 ಆಗ್ತದೆ ಅಲ್ಲ? ಸೊ ಹೀಗೆ ನಾವು ಅನೇಕ ಬೆಲೆಗಳನ್ನು ಬರಿಬೋದು. ಇಷ್ಟೇ ಬೆಲೆಗಳು ಸೀಮಿತ ಇಲ್ಲ ಇದಕ್ಕೆ. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂತಂದ್ರೆ, ಎರಡು ಚರಾಕ್ಷರಗಳಿರುವಂಥ ರೇಖಾತ್ಮಕ ಸಮೀಕರಣಗಳಿಗೆ ಅನನ್ಯ ಪರಿಹಾರ ಇರಂಗಿಲ್ಲ, ಅನೇಕ ಪರಿಹಾರಗಳು ಇರ್ತವೆ. ಸೊ ಅಂಥ ಅನೇಕ ಪರಿಹಾರಗಳಿಗೆ ನಾವು ಸಮೀಕರಣವನ್ನು ಎರಡೇ ಬೆಲೆಗಳನ್ನ ಹಾಕಿ ಅಥವಾ ಒಂದೇ ಬೆಲೆಗಳನ್ನ ಹಾಕಿ ನಾವು ನಿರ್ದಿಷ್ಟಗೊಳಿಸಕ್ಕೆ ಬರೋಂಗಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಒಂದು ಸಮೀಕರಣವನ್ನು ಬಿಡಿಸ್ಬೇಕಾದ್ರೆ ಇನ್ನೊಂದು ಸಮೀಕರಣದ ಸಹಾಯವನ್ನು ಪಡಿತೀವಿ ನಾವು. ಆ ಸಮೀಕರಣದ ಸಹಾಯ ಪಡೆದು ಯಾವುದೇನೇನಂತ ಪರಿಹಾರ ಖಚಿತವಾಗಿರುವಂಥ ಪರಿಹಾರವನ್ನು ಕಂಡುಹಿಡಿತಾ ಇರ್ತೀವಿ. ಸೊ ಈ ಥರ ರೇಖಾತ್ಮಕ ಸಮೀಕರಣಗಳನ್ನ ಇವುಗಳನ್ನ ರೇಖಾತ್ಮಕ ಅಂತಲೇ ಕರಿಬೇಕಾದ್ರೆ ಕಾರಣ ಏನಂತ ಅಂತಂದರೆ, ಇವುಗಳ ನಕ್ಷೆಯನ್ನು ಬಿಡಿಸಿದಾಗ ನಾವು ನಕ್ಷೆಗಳನ್ನು ಬಿಡಿಸಿದಾಗ ಇವುಗಳ ನಕ್ಷೆಗಳು ಹೇಗೆ ಬರ್ತವೆ ಅಂತಂದರೆ ಸರಳ ರೇಖೆ ಬರ್ತಾ ಇರತ್ತೆ. ಇವುಗಳ ನಕ್ಷೆ ಹೇಗೆ ಬರ್ತಾ ಇರ್ತದೆ? ಈ ಥರ ಸರಳ ರೇಖೆ ಬರ್ತಾ ಇರುತ್ತೆ. ಸೊ ಅದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ ಅಂತೆ. ಸೊ ಇವಾಗ ಇಲ್ಲಿ ಒಂದು 2 ಉದಾಹರಣೆಗಳನ್ನ ತೆಗೆದುಕೊಂಡಿದ್ದೀನಿ ನಾನು. ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ಸ್ ಟು 2, ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ಸ್ ಟು 2 ಅಂತೆ. ನಂತರ ಇನ್ನೊಂದು ಉದಾಹರಣೆ ಇದೆ, ಅದನ್ನು ಬಿಡೋಣ ಅಂತೆ. ಫಸ್ಟ್ ಏನು ಹೇಳ್ತದೆ, ಈ ಉದಾಹರಣೆ ಮಾತ್ರ ಏನು ಹೇಳ್ತದೆ ಅದನ್ನು ನೋಡೋಣ ಅಂತ. ಇಲ್ಲಿ ನಾವೀಗ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ಸ್ ಟು 2 ಅಂತಕ್ಕಂಥ ಸಮೀಕರಣಕ್ಕೆ ನಾವು ಏನು ಮಾಡಬೇಕಾಗಿದೆ? ನಕ್ಷೆಯನ್ನು ಬಿಡಿಸ್ಬೇಕಾಗಿದೆ ಅಂತ ಇಟ್ಕೊಂಡು. ಸೊ ಈ ಒಂದು ಸಮೀಕರಣಕ್ಕೆ ನಕ್ಷೆ ಬಿಡಿಸ್ಬೇಕಾದ್ರೆ ನಾವು ಎಕ್ಸ್ ಮತ್ತು ವಾಯ್ದ ಬೆಲೆಗಳನ್ನ ಆಗಲೇ ಹೇಗೆ ತೆಗೆದುಕೊಂಡಿರಲ್ಲ ಹಾಗೆ ಏನು ಹೇಳ್ತದೆ, ಎಕ್ಸ್ ಮತ್ತು ವಾಯ್ದ ಬೆಲೆಗಳನ್ನ ತೆಗೆದುಕೊಂಡು ಹೋಗ್ತೀವಿ. ಸೊ ಯಾರು ಹೇಳ್ತೀರಾ ಎಕ್ಸ್ದ ಬೆಲೆ ಎಷ್ಟು ಹಾಕಿದರೆ ವಾಯ್ದ ಬೆಲೆ ಎಷ್ಟು ಆಗ್ತದೆ ಅಂತ? ಎಕ್ಸ್ದ ಬೆಲೆ 1 ಹಾಕಿದ್ರೆ ವಾಯ್ದ ಬೆಲೆ 1. ವೆರಿ ಗುಡ್. ಮತ್ತೆ ಎಕ್ಸ್ದ ಬೆಲೆ ಓಕೆ. ಪಾಯಿಂಟ್ದಲ್ಲಿ ಬೇಡ, ಈಗ ಇನ್ನೊಂದು ಬೆಲೆ ತೆಗೆದುಕೊಳ್ಳೋಣ. ಪಾಯಿಂಟ್ದಲ್ಲಿ ತೆಗೆದುಕೊಂಡ್ರೆ ನಾವು ಗ್ರಾಫ್ದಲ್ಲಿ ಗುರುತಿಸೋಕೆ ಕಷ್ಟ ಆಗ್ತದೆ. ಇದಕ್ಕೆ ಅನಂತ ಪರಿಹಾರಗಳು ನಾವು ಗೊತ್ತಿವೆ. ಆದರೆ ನಾವು ಗ್ರಾಫ್ನಲ್ಲಿ ಗುರುತಿಸಬೇಕಾದ್ರೆ ನಮಗೆ ಕನಿಷ್ಠ 2 ಅಥವಾ 3 ಬಿಂದುಗಳು ಬೇಕಾಗ್ತಾ ಇರ್ತದೆ ಒಂದು ಸರಳ ರೇಖೆಯನ್ನು ತೆಗಿಯೋಕ್ಕೆ ಅಲ್ಲ? ಒಂದು ಸರಳ ರೇಖೆಯನ್ನು ತೆಗಿಬೇಕಾದ್ರೆ ಕನಿಷ್ಠ 2 ಬಿಂದುಗಳ
ಬೇಕಾಗ್ತಾ ಇರ್ತವೆ. ಸೊ ಈ ಎರಡು ಬಿಂದುಗಳನ್ನ ಕಂಡುಹಿಡಿಯೋಗೋಸ್ಕರ ನಾವು ಬೆಲೆನ ಕಂಡುಹಿಡ್ತಾ ಇರ್ತೀವಿ. ಸೊ ನಿಮಗೆ ಇದೊಂದು ಸಣ್ಣದ ಲೆಕ್ಕ ಇತ್ತು ಹೇಳಿದ್ರೆ ನೀವು x = 1 y = 1 ಅಂತ. ಸೊ ನಾನು ಬೇರೆ ತೆಗೆದುಕೊಳ್ತೀನಿ, x = 0 ತೆಗೆದುಕೊಂಡಾಗ. ಸೊ ಇಲ್ಲಿ x ಸ್ಥಳದಲ್ಲಿ ನಾನು 0 ಹಾಕಿದರೆ ಉಳಿತು y = 2 ಅಂತ ಆಗುತ್ತೆ ಅಲ್ಲ. x ದ ಬೆಲೆ 0 ಹಾಕಿದಾಗ y ದ ಬೆಲೆ ಏನಾಗ್ತದೆ ಅವಾಗ 2 ಆಗ್ತದೆ. ಸೊ ಹಂಗಾಗಿ x ದ ಬೆಲೆ 0 ಆದಾಗ y ದ ಬೆಲೆ 2 ಅಂತ ಬರೀತೇನೆ. ಅದೇ ರೀತಿ y ದ ಬೆಲೆ 0 ಹಾಕಿದಾಗ ಅವಾಗ ಇಲ್ಲಿ x + 0 = 2, x = 2 ಅಂತ ಆಗುತ್ತೆ. ಸೊ ಇದು x ದ ಬೆಲೆ 0 ಇಟ್ಟಾಗ y ದ ಬೆಲೆ 0 ಇಟ್ಟಾಗ x ದ ಬೆಲೆ ಎಷ್ಟು 2 ಅಂತ ಆಗುತ್ತೆ. ಹೌದಾ. ಸೊ ಈ ಥರ ಎರಡು ಬಿಂದುಗಳು ಬಂದು ಇವು. x = 0 ಆದಾಗ y = 2, x = 2 ಆದಾಗ y = 0 ಅಂತ. ಹೌದಾ. ಸೊ ಇನ್ನೊಂದು ಬೆಲೆ ಕೂಡ ಹೇಳಿದ್ರೆ ನೀವು ಅದನ್ನೊಂದು ಬೆಲೆಯನ್ನ ಇಲ್ಲಿ ಹಾಕಿಬಿಡ್ತೀನಿ ನಾನು. ಸೊ ಇನ್ನೊಂದು ಬೆಲೆ ಯಾವ್ದು ಹೇಳಿದ್ರೆ ನೀವು x = 1 ಆದಾಗ y = 1. ಹೌದಾ. ಸೊ ಈ ಥರ ನಮಗೆ 3 ಬಿಂದುಗಳು ಸಿಕ್ಕು ನಮಗೆ. ಈ 3 ಬಿಂದುಗಳನ್ನ ನಾವು ಗ್ರಾಫ್ದಲ್ಲಿ ಏನು ಹೇಳ್ತದೆ ಗುರುತಿಸೋಕ್ಕೆ ಪ್ರಯತ್ನ ಮಾಡೋಣ. ಸೊ ಒಂದು ಗ್ರಾಫ್ ಇದೆ ಇಲ್ಲಿಗ. ಸೊ ಈ ಗ್ರಾಫ್ದಲ್ಲಿ ನಾವು ಏನು ಮಾಡಬೇಕಾಗಿದೆ, ಬಿಂದುಗಳನ್ನ ಗುರುತಿಸಬೇಕಾಗಿದೆ. ಸೊ ಬಿಂದುಗಳನ್ನ ಗುರುತಿಸಬೇಕಾದ್ರೆ ಇಲ್ಲಿ ಬೆಲೆಗಳಿವೆ, ಇವೇ ಬೆಲೆಗಳು ತೆಗೆದುಕೊಳ್ಬೇಕು. x = 0 ಆದಾಗ y = 2. ಇದನ್ನ ಕಾರ್ಟೇಷಿಯನ್ ಪ್ಲೇನ್ದಲ್ಲಿ ಗುರುತಿಸಬೇಕಾದ್ರೆ ಬಿಂದುವನ್ನ ಹೇಗೆ ಬರಿತೀವಿ ಅಂತಂದ್ರೆ 0, 2 ಅಂತ ಬರಿತೀವಿ. 0 ಅನ್ನೋದು y ಅಕ್ಷದಿಂದ ಇರುವಂತ ದೂರ ತೋರಿಸ್ತದ, 2 ಅನ್ನೋದು x ಅಕ್ಷದಿಂದ ಇರುವಂತ ದೂರವನ್ನು ತೋರಿಸ್ತದೆ ಅಲ್ಲ. ಸೊ ಮೊನ್ನೆ ನೋಡಿದ ಪ್ರಕಾರ ನಾವು ಅದಕ್ಕೆ 0, 2 ಬಿಂದುವನ್ನು ಗುರುತಿಸೋಣ. ಹೇಗೆ ಗುರುತಿಸ್ತೀವಿ ನೋಡ್ರಿ ಅದನ್ನು. ಸೊ 0, 2 ಅಂತಂದ್ರೆ x = 0 ಅಂತಂದ್ರೆ y ಅಕ್ಷದ ಮೇಲೆ ಬಿಂದು ಬರ್ತದ. ನೆಕ್ಸ್ಟ್ ನಮಗೆ 2 ಅಂತಂದ್ರೆ ಬಿಂದುವನ್ನು ಎಲ್ಲಿ ಗುರುತಿಸ್ಬೇಕಂತಂದ್ರೆ x ಅಕ್ಷದಿಂದ ಇದು 1, ಇದು 2. ಸೊ ಈ y ಅಕ್ಷದ ಮೇಲೆ 2 ಅನ್ನುವಂಥ ಬಿಂದು ಇದೆಯಲ್ಲ, ಅಲ್ಲಿ ಏನು ಹೇಳ್ತದ ಬಿಂದು ನಮಗೆ ಬರ್ತದ. ಸೊ ಆ ಬಿಂದುವನ್ನು ನಾವು ಹೇಗೆ ಗುರುತಿಸ್ತೀವಿ ಅಂತಂದ್ರೆ 0, 2 ಅಂತ ಬರಿತೀವಿ. ಸೊ ಎರಡನೇ ಬಿಂದು ಇದೆ. ಈಗ ಎರಡನೇ ಬಿಂದು ಏನು 1, 1 ಅಂತ. 1, 1. ಸೊ 1, 1 ಗುರುತಿಸೋಣ. ಇಲ್ಲಿ ಯಾವ ಥರ ಗುರುತಿಸ್ತೀವಿ 1, 1 ಅಂತಂದ್ರೆ x = 1. x = 1 ಅಂತಂದ್ರೆ ಬಲಗಡೆಗೆ 1 ಮಾನ ಬಲಗಡೆಗೆ ಬರ್ತೀವಿ. y = 1 ಅಂತಂದ್ರೆ ಇಲ್ಲಿ ಏನು 1ಕ್ಕೆ ಬಂದಿರ್ತೀವಲ್ಲ ಅಲ್ಲಿಂದನೇ ಮೇಲ್ಗಡೆಗೆ ಏನೇನತ್ತದ 1 ಮಾನ ಮೇಲ್ಗಡೆ ಹೋಗ್ತೀವಿ. ಸೊ ಇದು 1, 1 ಅಂದ್ರೆ x = 1, y = ಕೂಡ 1. x ಕೋಆರ್ಡಿನೇಟದ ಬೆಲೆ 1 ಇದೆ ಅಂತಂದ್ರೆ y ಅಕ್ಷದಿಂದ ಇರುವಂತ ದೂರ 1 ಇದೆ, x ಅಕ್ಷದಿಂದ ಇರುವಂತ ದೂರ ಕೂಡ ಎಷ್ಟಿದೆ, ಇದು 1 ಇದೆ. ಮೂರನೇ ಬಿಂದು ಇನ್ನೊಂದಿದೆ. ಯಾವ ರೀತಿ ಇದೆ ಅದು 2, 0. 2, 0 ಅಂತಂದ್ರೆ x = 2. x = 2 ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 1 ಆಯ್ತು, ಇಲ್ಲಿಂದ ಇಲ್ಲಿಗೆ 2. ಯಾವಾಗ y ಅಕ್ಷದ ಬೆಲೆ y ಕೋಆರ್ಡಿನೇಟ್ನ ಬೆಲೆ 0 ಇರ್ತದನೋ ಅವಾಗ ಆ ಬಿಂದು x ಅಕ್ಷದ ಮೇಲೆನೇ ಇರ್ತದ. ಹಂಗಾಗಿ x ಅಕ್ಷದ ಮೇಲೆ 2 ಎಲ್ಲಿದೆ ಅಲ್ಲ ಅಲ್ಲಿ ಏನು ಹೇಳ್ತದೆ ಬಿಂದುವನ್ನು ನಾವು ಗುರುತಿಸ್ತೀವಿ. ಸೊ ಇವಾಗ ನಿಮಗೆ ಇವು ಕಾಣಲಿಲ್ಲ ಅಂತಂದ್ರೆ ನಿಮ್ಮ ಸ್ಕ್ರೀನನ್ನು 2 ಬೆರಗಳಿಂದ ಹಿಡಿದು ನೀವು ಅಗಲ ಮಾಡ್ಕೋಬಹುದು. ಸೊ ನೀವು 2 ಬಿಂದುಗಳಿಂದ ಹಿಡಿದು ಅಗಲ ಮಾಡ್ಕೊಂಡ್ರೆ ಈ ಬಿಂದುಗಳು ಸ್ವಲ್ಪ ಕಾಣಿಸ್ತವೆ ನಿಮಗೆ ಕಾಣಲಿಲ್ಲ ಅಂದ್ರೂ. ಓಕೆನಾ. ನೆಕ್ಸ್ಟ್ ನೋಡಿ. ಹಾ ಜೂಮ್. ಓ ಆ ಬುಕ್ ಕಾಣವಲ್ರಿ. ಬುಕ್ ಅಲ್ಲ, ಈಗ ನಾನು ಸ್ಕ್ರೀನ್ ತೋರಿಸ್ತಾ ಇದ್ದೇನೆ, ನಾನು ಗ್ರಾಫ್ ತೋರಿಸ್ತಾ ಇದ್ದೀನಿ. ಅದ ಕಾಣವಲ್ರಿ. ಅದನ್ನ ಕಾಣಲಿಲ್ಲ. ಬಿಂದುಗಳು ಕಾಣ್ತಾ ಇರಲಿಲ್ಲ ಅಂತಂದ್ರೆ ಜೂಮ್ ಮಾಡ್ಕೊಂಡು ನೋಡಿ ಬಿಂದುಗಳು ಗೊತ್ತಾಗ್ತವೆ ನಿಮಗೆ. A, B, C ಅಂತ 3 ಬಿಂದುಗಳು. ನಮಗ್ರಿ ನಿಮ್ಮ ಮುಖ ಕಾಣಕತೈತ್ರಿ. ಅವಿ ಯಾರಿಗೆ ಮುಖ ಕಾಣ್ತಾ ಇದೆಯಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಯು ಅಂತಕ್ಕಂಥದ್ದು ಒಂದು ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಅದನ್ನ ಕ್ಲಿಕ್ ಮಾಡಿ ರಮೇಶ್ ವಡ್ಡರ್ ಪ್ರೆಸೆಂಟೇಷನ್ ಅಂತ ಒಂದು ಮತ್ತೊಂದು ಇದೆ ನೋಡಿ ಕೆಳಗಡೆಗೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಸ್ಕ್ರೀನ್ ಕಾಣ್ತಾ ಇರ್ತದೆ ನಿಮಗೆ. ಯಾರು ಕಾಣ್ತಾ ಇಲ್ಲ ಅವ್ರಿಗೆ ನೋಡಿ ರಮೇಶ್ ವಡ್ಡರ್ ಪ್ರೆಸೆಂಟೇಷನ್ ಅಂತ ಇದೆ. ರಮೇಶ್ ವಡ್ಡರ್ ಬ್ರಕೆಟದಲ್ಲಿ ಪ್ರೆಸೆಂಟೇಷನ್ ಅಂತ ಇರ್ತದ, ಅದನ್ನೇನು ಹೇಳ್ತಾ ಕ್ಲಿಕ್ ಮಾಡಬೇಕು. ಅರ್ಥ ಆಯ್ತಾ? ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಗ್ರಾಫ್ ಕಾಣಿಸ್ತಾ ಇದೆ, ನಾನು ಗ್ರಾಫ್ ತೋರಿಸ್ತಾ ಇದ್ದೀನಿ. ಹಾ ಈಗ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಕಾಣಿಸ್ಬೇಕಂತಂದ್ರೆ ನೀವು ಸ್ಕ್ರೀನ್ ಮೇಲೆ 2 ಬೆರಳನ್ನು ಹಿಡಿದು ಅಗಲ ಮಾಡಿದ್ರೆ ಜೂಮ್ ಆಗ್ತದ, ಅದು ದೊಡ್ಡದು ಕಾಣಿಸ್ತದ ನಿಮ್ಗೆ. ನಾನಿಲ್ಲಿ ದೊಡ್ಡದು ಮಾಡ್ಲಿಲ್ಲ ಅಂದ್ರೂ ನಿಮ್ಗೆ ದೊಡ್ಡದು ಕಾಣಿಸ್ತಾ ಇರ್ತದೆ. ಓಕೆ, ಇವಾಗ 3 ಬಿಂದುಗಳನ್ನ ನಾವು ಗುರುತಿಸಿದೀವಿ. ಸೊ ಈ 3 ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನ ಎಳಿಬೇಕು. ಸೊ 3 ಬಿಂದುಗಳ ಮೂಲಕ ನೀವು ಸ್ಕೇಲ್ ಹಿಡ್ಕೊಂಡು
ಎ ಬಿಂದುವಿನ ಮೂಲಕ ಮತ್ತು ಬಿ ಬಿಂದುವಿನ ಮೂಲಕ ಮತ್ತು ಸಿ ಬಿಂದುವಿನ ಮೂಲಕ ಹಾದು ಹೋಗೋ ಥರ ಒಂದು ಸರಳ ರೇಖೆ ರಚಿಸಿದ್ರೆ ಆ ಸರಳ ರೇಖೆನೇ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 2 ಅಂತಕ್ಕಂಥದ್ದನ್ನು ಹೇಳ್ತದೆ ನಮಗೆ ತೋರಿಸ್ತಾ ಇರ್ತದೆ. ಇಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 2 ಅನ್ನೋದು ಒಂದು ಸರಳ ರೇಖೆ ಸಿಕ್ತು. ಓಕೆನಾ? ಸೊ ಇದು ಸರಳ ರೇಖೆ ಬಂದಿರೋದ್ರಿಂದ ಇಂಥ ಸಮೀಕರಣಗಳನ್ನೇ ನಾವು ರೇಖಾತ್ಮಕ ಸಮೀಕರಣಗಳು, ಲೀನಿಯರ್ ಇಕ್ವೇಶನ್ಸ್ ಅಂತ ಕರಿತಾ ಇರ್ತೀವಿ. ಓಕೆನಾ? ಇನ್ನೊಂದು ಸಮೀಕರಣ ನೋಡೋಣ. ಇನ್ನೊಂದು ಸಮೀಕರಣ ನೋಡಿದ್ರೆ ನಿಮಗೆ ಇನ್ನಷ್ಟು ಕ್ಲಾರಿಟಿ ಆಗ್ತದ. ಸೊ ಇನ್ನೊಂದು ಸಮೀಕರಣ ತೆಗೆದುಕೊಳ್ತೀನಿ ನಾನು. ಸೊ ಈ ಸಮೀಕರಣದಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಅಂತ ತೆಗೆದುಕೊಳ್ತೀನಿ. ಮನುಷ್ಯ ಅಂತ ಅರ್ಸಿಯ ಮುಲ್ಲ. ಹೆಸರು ಮುಲ್ಲ ಅಂತ ಮಕ್ಕೊಂದ್ ನೋಡಕ್ಕ ಯಾಕೇನು ಹಾ ನೋಡ್ರಿ ಸರ್ ಇಲ್ಲಿ ಅರ್ಸಿಯ ಮುಲ್ಲ, ಹರ್ಷಿಯ ಮುಲ್ಲ ಅಹಮದ್ ಸೋಯಬ್ ಮುಲ್ಲ. ನಿನ್ ಮೈಕ್ ಆನ್ ಮಾಡು, ಮಾತಾಡವ. ಹರ್ಷಿ ಏನ್ರಿ ಸರಿ? ಏನ್ ಮಾಡತ್ತಿ? ಮಲ್ಕೊಂಡಿ ಏನ? ಏನಿಲ್ರಿ ಹೇಳಕತ್ತೀವ್ರಿ. ಮಲ್ಕೊಂಡ್ ನೋಡತ್ತೀನ? ಇಲ್ರಿ ಅದ ಟೇಕಾ ಕೊಟ್ಟಿದ್ನಿರಿ ಹಿಂಗ್ರಿ. हाँ हाँ टेका लेके क्लास सुनते ही क्या है? हाँ सीधा बैठने आता कि नहीं? इधर दिखता है सभी, वैसा नहीं करने का, सीधा बैठने का, लिखने का. कहाँ लिख रही तू? देखने को फिल्म है क्या है? टेका बैठ के देते कि फिल्म देख रही क्या? ಓಕೆ ಮಕ್ಕಳೇ, ಮುಂದೆ ಹೋಗೋಣ ಅಂತೆ. ಸೊ ನೋಡುವಾಗ ನೀವು ಏನು ಮಾಡ್ಬೇಕಂತಂದ್ರೆ ನಿಮ್ಮ ವಿಡಿಯೋನ ಆಫ್ ಮಾಡಿಬೇಕಾದ್ರೆ, ವಿಡಿಯೋ ಆಫ್ ಮಾಡ್ಕೊಳಕ್ ಬರುತ್ತೆ ನಿಮ್ಮದು. ವಿಡಿಯೋ ಆಫ್ ಮಾಡ್ಕೊಂಡು ಇದು ಮಾಡ್ತು ಬನ್ನಿ. ಸೊ ಪಾಠ ಕೇಳುವಾಗ ಸರಿಯಾಗಿ ಕೂಡಿರ್ಬೇಕು, ಸರಿಯಾಗಿ ಕೂಡಿರ್ಬೇಕು. ನೆಕ್ಸ್ಟು ನೋಟ್ಸ್ ಮಾಡ್ತಾ ಇರಬೇಕು. ಇವೆಲ್ಲವೂ ಎಲ್ಲರಿಗೂ ನಿಮ್ಮ ಡಿಸ್ಪ್ಲೇ ಕಾಣ್ತಾ ಇರತ್ತೆ, ನಿಮ್ದು ರೆಕಾರ್ಡ್ ಆಗ್ತಾ ಇರತ್ತೆ. ಇಲ್ಲಿ ರೆಕಾರ್ಡ್ ಇರ್ತದೆ, ನೀವು ಸ್ಕೂಲಿಗೆ ಬಂದ ನಂತರ ತೋರಿಸ್ತೀನಿ ನೀವು ಹೇಗೆ ಮಾಡಿದ್ದೀರಾ ಅಂತ. ಓಕೆ ಓಕೆ ಮಕ್ಕಳೇ, ಎರಡನೇ ಎಕ್ಸಾಂಪಲ್ ನೋಡೋಣ. ಎರಡನೇ ಎಕ್ಸಾಂಪಲ್ದಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಅಂತಕ್ಕಂಥ ಒಂದು ಸಮೀಕರಣ ತೆಗೆದುಕೊಂಡಿನಿ ಅಂತ ಇಟ್ಕೊಳ್ಳೋಣ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಅಂತಕ್ಕಂಥ ಸಮೀಕರಣದಲ್ಲಿ ನಾನು ಎಕ್ಸ್ ಈಕ್ವಲ್ಸ್ ಟು 0 ಬೆಲೆ ಹಾಕಿದರೆ ರಿಮೈನಿಂಗ್ ಟರ್ಮ್ ಏನು ಉಳಿತದ? ವೈ ಈಕ್ವಲ್ಸ್ ಟು 4. ಸೊ ಎಕ್ಸ್ ಈಕ್ವಲ್ಸ್ ಟು 0 ತೆಗೆದುಕೊಂಡಾಗ ವೈ ಬೆಲೆ ಎಷ್ಟು ಬರ್ತದೆ? 4 ಬರ್ತದೆ. ಯಾರು ಸೌಂಡ್ ಆನ್ ಮಾಡಿರಿ? ಆಫ್ ಮಾಡಿಬಿಟ್ರು ಓಕೆ. ಸೊ ಇವಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಅಂತಕ್ಕಂಥ ಸಮೀಕರಣದಲ್ಲಿ, ಇಕ್ವೇಶನ್ದಲ್ಲಿ ಎಕ್ಸ್ದ ವ್ಯಾಲ್ಯೂವನ್ನು 0 ಅಂತ ಹಾಕಿದಾಗ ಅವಾಗ ಇದು 0 ಪ್ಲಸ್ ವೈ ಅಂತ ಆಗತ್ತೆ. ಅವಾಗ ರಿಮೈನಿಂಗ್ ಟರ್ಮ್ ಏನು ಉಳಿತದೆ ಅಂತಂದರೆ ವೈ ಈಕ್ವಲ್ಸ್ ಟು 4 ಅಂತ ಉಳಿತದೆ. ವೈ ಈಕ್ವಲ್ಸ್ ಟು 4. ಸೊ ಅದರ ಅರ್ಥ ವಾಯ್ದ ಬೆಲೆ 4 ಆಗ್ತದೆ. ಸಿಮಿಲರ್ಲಿ ಇವಾಗ y ಈಕ್ವಲ್ಸ್ ಟು 0 ತೆಗೆದುಕೊಳ್ತೀವಿ. ಸೊ y ಈಕ್ವಲ್ಸ್ ಟು 0 ತೆಗೆದುಕೊಂಡಾಗ ಎಕ್ಸ್ ಪ್ಲಸ್ 0 ಈಕ್ವಲ್ಸ್ ಟು 4, ಎಕ್ಸ್ ಈಕ್ವಲ್ಸ್ ಟು 4 ಅಂತ ಆಗುತ್ತೆ. ಸೊ ಇದನ್ನ ಬೆಲೆ ಬರಿತೇನೆ ನಾನು. ಇಲ್ಲಿ y ಬೆಲೆ 0 ಹಾಕಿದಾಗ ಎಕ್ಸ್ದ ಬೆಲೆ ಕೂಡ 4 ಬರ್ತದೆ. ಸೊ ಆಗಲೇ ನಿಮಗೆ ಒಂದು ಇಕ್ವೇಶನ್ ಹೇಳಿದ್ದೆ ನಾನು, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 10 ಅಂತ ಹೇಳಿದೆ. ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 10ಗೆ ಹಲವಾರು ಬೆಲೆಗಳನ್ನು ಬರೆದಿದ್ದೀವಿ ನಾವು. ಸೊ ಇಲ್ಲಿ ಕೂಡ ಹಾಗೆ ಬರೀಬೋದು. ಎಕ್ಸ್ ಈಕ್ವಲ್ಸ್ ಟು 1 ಹಾಕಿದಾಗ ವಾಯ್ದ ಬೆಲೆ ಎಷ್ಟು ಬರ್ತದೆ? 3 ಬರ್ತದೆ. 3 ಅಲ್ಲ? ಸೊ 3 ಬರ್ತದೆ. ಸೊ ಈ ತರ ನೀವು ಬೆಲೆಗಳನ್ನ ಎಕ್ಸ್ದ ಬೆಲೆಯನ್ನು ಹಾಕಿ ವಾಯ್ದ ಬೆಲೆಗಳನ್ನ ಪಡಿತಾ ಹೋಗ್ಬೋದು. ಸೊ ನಮಗೆ ಸರಳ ರೇಖೆಗೆ 2 ಬಿಂದುಗಳು ಸಾಕಾಗ್ತಾ ಇರೋದ್ರಿಂದ ನಾವು 2 ಅಥವಾ 3 ಬಿಂದುಗಳನ್ನ ಬರೀ ಗುರುತಿಸಿದ್ರೆ ಸಾಕು. ಆ 3 ಬಿಂದುಗಳ ಮೂಲಕ ನಾವೇನು ಹೇಳ್ತದ ಒಂದು ನಕ್ಷೆನ ರಚಿಸ್ಬೋದು. ಆ ನಕ್ಷೆ ಸರಳ ರೇಖಾತ್ಮಕ ನಕ್ಷೆ ಆಗಿರ್ತದ. ಅದಕ್ಕೆ ಇದನ್ನ ಲೀನಿಯರ್ ಇಕ್ವೇಶನ್ ಅಥವಾ ರೇಖಾತ್ಮಕ ಸಮೀಕರಣ ಅಂತ ಕರಿತಾ ಇರ್ತೀವಿ. ಸೊ ಎರಡನೇದು ನೋಡೋಣ ಇವಾಗ. ಸೊ ಎರಡನೇದು ಏನು ಹೇಳ್ತದೆ, ನಕ್ಷೆಯನ್ನು ತೆಗಿಬೇಕಾದ್ರೆ ನಾವು ಬಿಂದುಗಳನ್ನ ಗುರುತಿಸೋಣಂತೆ. ಸೊ ಈ ಬಿಂದುಗಳನ್ನ ಗುರುತಿಸಬೇಕಾದ್ರೆ ನಾವು ಗ್ರಾಫನ್ನು ತೆಗೆದುಕೊಳ್ತೀವಿ. ಈ ಗ್ರಾಫ್ದಲ್ಲಿ ಏನು ಮಾಡ್ತೀವಿ ಅಂತಂತಂದರೆ ಬಿಂದುಗಳನ್ನ ಗುರುತಿಸೋಣಂತೆ. ಸೊ ಬಿಂದುಗಳನ್ನ ಗುರುತಿಸಬೇಕಾದಾಗ ಮೊದಲನೇ ಬಿಂದು ಎಷ್ಟಿದೆ ನೋಡೋಣ. ಎಷ್ಟಿದೆ ಮೊದಲನೇ ಬಿಂದು? ಎಕ್ಸ್ ಈಕ್ವಲ್ಸ್ ಟು 0 ಆದಾಗ ವೈ ಈಕ್ವಲ್ಸ್ ಟು 4. ಸೊ ಯಾವಾಗ ಎಕ್ಸ್ ಈಕ್ವಲ್ಸ್ ಟು 0 ಇರ್ತದನೋ ಪಾಯಿಂಟ್ ಇದ್ದದ್ದು ಆನ್ ದ ವೈ ಆಕ್ಸಿಸ್, ವೈ ಅಕ್ಷದ ಮೇಲೆ ಬಿಂದು ಬರ್ತದೆ. ಸೊ ಅದನ್ನು ಗುರುತಿಸೋಣ.
ಎಕ್ಸ್ ಈಕ್ವಲ್ಸ್ ಟು 0 ಆದಾಗ y ಈಕ್ವಲ್ಸ್ ಟು 4 ಅಂತಂದರೆ y ಈಕ್ವಲ್ಸ್ ಟು 1, y ಈಕ್ವಲ್ಸ್ ಟು 2, y ಈಕ್ವಲ್ಸ್ ಟು 3, y ಈಕ್ವಲ್ಸ್ ಟು 4 ಅಂತ ಈ ಥರ ಬಿಂದು ಇಲ್ಲಿ 4ರ ಮೇಲೆ ಬಿಂದು ಗುರುತಿಸ್ತೀವಿ. ಸೊ ಇದು ಎ ಅಂತಕ್ಕಂಥ ಬಿಂದು ಯಾವ ಥರ ಇರ್ತದೆ ಅಂತಂದರೆ 0,4. ನೆಕ್ಸ್ಟು ಅದೇ ರೀತಿ ಎರಡನೇ ಬಿಂದು ಇದೆ. ಎರಡನೇ ಬಿಂದು ಯಾವ ಥರ ಇದೆ? ಎಕ್ಸ್ ಈಕ್ವಲ್ಸ್ ಟು 4 ಆದಾಗ ವಾಯ್ದ ಬೆಲೆ 0 ಇದೆ. ಎಕ್ಸ್ ಈಕ್ವಲ್ಸ್ ಟು 4 ಆದಾಗ ವಾಯ್ದ ಬೆಲೆ 0 ಇದೆ. ಸೊ ಅದನ್ನು ಗುರುತಿಸೋಣ ಅಂತೆ. ಎಕ್ಸ್ ಈಕ್ವಲ್ಸ್ ಟು 4 ಆ್ಯಂಡ್ ವೈ ಈಕ್ವಲ್ಸ್ ಟು 0. ಎಕ್ಸ್ ಈಕ್ವಲ್ಸ್ ಟು 4 ಅಂತಂದರೆ ಇದು 1, 2, 3, 4 ಇದು. y ಈಕ್ವಲ್ಸ್ ಟು 0 ಮೀನ್ಸ್ ದ ಪಾಯಿಂಟ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್. ಅಂದರೆ ಯಾವಾಗ y ಕೋಆರ್ಡಿನೇಟ್ 0 ಇರ್ತದನೋ ಅವಾಗ ಪಾಯಿಂಟ್ ಇದ್ದದ್ದು ಎಕ್ಸ್ ಅಕ್ಷದ ಮೇಲೆ ಬರ್ತದೆ. ಹಂಗಾಗಿ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು 4 ಏನಿದೆ ಅಲ್ಲ ಆ ಒಂದು ಬಿಂದುವಿನ ಮೇಲೆ ನಾನು ಏನು ಮಾಡಿದೆ? ಬಿಂದುವನ್ನು ಗುರುತಿಸಿದೆ. ಸೊ ಈಗ ಬಿಂದುವನ್ನು ಗುರುತಿಸಿದ್ದೀನಿ. ಎರಡು ಬಿಂದುಗಳು ಸಾಕಲ್ಲ ಸರಳ ರೇಖೆಯನ್ನು ರಚಿಸೋಕೆ ನಮಗೆ? ಹಾಂ, ಇವಾಗ ಸರಳ ರೇಖೆಯನ್ನು ರಚಿಸೋಣ. ಎ ಮತ್ತು ಬಿ ಬಿಂದುವಿನ ಮೂಲಕ ಹಾದು ಹೋಗೋ ಥರ ಒಂದು ಸರಳ ರೇಖೆಯನ್ನು ನೀವು ಸ್ಕೇಲ್ ತೆಗೆದುಕೊಂಡು ಈ ಎರಡೂ ಬಿಂದುಗಳ ಮೂಲಕ ಹಾದು ಹೋಗೋ ಥರ ಸ್ಕೇಲನ್ನು ಇಟ್ಕೊಂಡು ಪೆನ್ಸಿಲ್ನಿಂದ ನೀವು ತೆಗೆದ್ರೆ ಇವಾಗ ಒಂದು ಸರಳ ರೇಖೆ ಸಿಕ್ತು. ಆ ಸರಳ ರೇಖೆಯನ್ನು ಹೇಳ್ತದೆ ಈ ಥರ ಇದೆ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಅಂತ. ಇನ್ನೊಂದು ಬಿಂದು ಬರೆದಿದ್ದೀವಿ. ಆ ಬಿಂದು ನೋಡೋಣ, ಇದ್ರ ಮೇಲೆ ಬರ್ತದನೋ ಇಲ್ಲೋ ಅಂತ ನೋಡೋಣ. ಈಗ ಚೆಕ್ ಮಾಡೋಣ, ಅಂದರೆ ಕನ್ಫರ್ಮೇಷನ್ ಇದು. ಸೊ ಎಕ್ಸ್ ಈಕ್ವಲ್ಸ್ ಟು 1 ಆದಾಗ ವೈ ಈಕ್ವಲ್ಸ್ ಟು 3 ಅಂತ. ಸೊ ಅದನ್ನು ಈ ಬಿಂದುವನ್ನು ನಾವು ರೇಖೆ ಮೇಲೆ ಬಂದಿದ್ದೀನೋ ಇಲ್ಲೋ ನೋಡೋಣ ಅಂತೆ. ಎಕ್ಸ್ ಈಕ್ವಲ್ಸ್ ಟು 1 ಆದಾಗ ವಾಯ್ದ ಬೆಲೆ 3. ಸೊ ಇಲ್ಲಿ ಬಿಂದು ಏನು ಹೇಳ್ತದೆ ಇಲ್ಲಿ ಬಂದಿದೆ. ಎಕ್ಸ್ ಈಕ್ವಲ್ಸ್ ಟು 1 ಆದಾಗ ವೈ ಈಕ್ವಲ್ಸ್ ಟು 1, 2 ಇದು 3. ಸೊ ವೈ ಈಕ್ವಲ್ಸ್ ಟು 3 ಅಂತಕ್ಕಂಥ ಬಿಂದು ಇಲ್ಲಿ ಬಂದಿದೆ. ಇದು ಸರಳ ರೇಖೆ ಮೇಲೇ ಇದೆ, ಇದನ್ನೇ ಇಲ್ಲ. ಸೊ ಅದೇ ರೀತಿ ನೀವು ಬೇರೆ ಬೇರೆ ಬಿಂದುಗಳನ್ನ ಗುರುತಿಸ್ಬೋದು. ಎಕ್ಸ್ ಈಕ್ವಲ್ಸ್ ಟು 2 ಆದಾಗ ವೈ ಈಕ್ವಲ್ಸ್ ಟು ಎಷ್ಟು? 2. 2 ಪ್ಲಸ್ 2 ಅಂತಂದರೆ 4 ಆಗಿತ್ತು. ಎಕ್ಸ್ ಈಕ್ವಲ್ಸ್ ಟು 3 ಆದಾಗ ವೈ ಈಕ್ವಲ್ಸ್ ಟು 1. ಸೊ ಈ ಥರ ಈ ಮೂರು ಬಿಂದುಗಳು ಏನು ಹೇಳ್ತವೆ ಇದ್ರ ಮೇಲೆ, ಅಂದರೆ ಈ ಒಂದು ಸರಳ ರೇಖೆಯ ಮೇಲೆ ಹಲವಾರು ಬಿಂದುಗಳಿರ್ತವೆ. ಆ ಎಲ್ಲ ಹಲವಾರು ಬಿಂದುಗಳು ಈ ಒಂದು ಸರಳ ರೇಖೆಯನ್ನು ಸ್ಯಾಟಿಸ್ಫೈ ಮಾಡ್ತಾ ಇರ್ತವೆ. ಅದಕ್ಕೆ ನೀವು ಎಲ್ಲೇ ಎರಡು ಬಿಂದುಗಳನ್ನು ಗುರುತಿಸಿಕೊಂಡು ನೀವು ರೇಖೆಯನ್ನು ತೆಗೆದ್ರೆ ಆ ರೇಖೆ ಈ ಎಲ್ಲ ಬಿಂದುಗಳ ಮೂಲಕನೇ ಹಾದು ಹೋಗ್ತಾ ಇರ್ತದೆ. ಅದಕ್ಕೆ ಒಂದು ಸರಳ ರೇಖೆಯನ್ನು ರಚಿಸಬೇಕಾದ್ರೆ ನಮಗೆ ಎರಡು ಬಿಂದುಗಳು ಸಾಕು. ಆ ಎರಡು ಬಿಂದುಗಳನ್ನು ಕಂಡುಹಿಡಿಬೇಕಾದಾಗ ಮಾತ್ರ ಕರೆಕ್ಟಾಗಿ ಕಂಡುಹಿಡಿಬೇಕು ಅಷ್ಟೇ. ಆ ಬಿಂದುಗಳನ್ನ ಕರೆಕ್ಟ್ ಕಂಡುಹಿಡಿದು ನೀವು ಕರೆಕ್ಟ್ ಬಿಂದುಗಳನ್ನ ಗುರುತಿಸಿದ್ರೆ ಉಳಿದೆಲ್ಲ ಬಿಂದುಗಳು ಇದೇ ರೇಖೆಯ ಮೇಲೆ ಹಾದು ಹೋಗ್ತಾ ಇರ್ತವೆ. ಇಷ್ಟು ತೆಗೆದ್ರೆ ನಿಮಗೆ 9th ಕ್ಲಾಸ್ದವರಿಗೆ ರೇಖಾತ್ಮಕ ಸಮೀಕರಣವನ್ನು ತೆಗೀರಿ ಅಂತ ಒಂದು ಸಮೀಕರಣ ಕೊಟ್ಟಿರ್ತೇನೆ. ಒಂದು ಸಮೀಕರಣ ಕೊಟ್ಬಿಟ್ಟು ನಮಗೆ ಆ ಸಮೀಕರಣವನ್ನ ಬೆಲೆಗಳನ್ನ ಕಂಡುಹಿಡಿದೆ ಅಂತಂದ್ರೆ ಈಗ ಏನು ಮಾಡಿದ್ರೆ ಅಲ್ಲ ಇಷ್ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4. ನಂತರ ಈ ಥರ ಟ್ಯಾಬ್ಲರ್ ಕಾಲಮ್ ಹಾಕೋತೀರಾ ಎಕ್ಸ್ ಮತ್ತು ವಾಯ್ ಅಂತ. ಎಕ್ಸ್ದ ಬೆಲೆ 0 ಆದಾಗ ವಾಯ್ದ ಬೆಲೆ 4, ಎಕ್ಸ್ದ ಬೆಲೆ 4 ಆದಾಗ ವಾಯ್ದ ಬೆಲೆ 0, ಎಕ್ಸ್ದ ಬೆಲೆ 1 ಆದಾಗ ವಾಯ್ದ ಬೆಲೆ 3. ಈ ಥರ ಒಂದು ಟ್ಯಾಬ್ಲರ್ ಕಾಲಮನ್ನು ಕರೆಕ್ಟ್ ಬಿಂದುಗಳನ್ನ ಹಾಕಿ ಲೆಕ್ಕಾಚಾರ ಮಾಡಿ ಬರೆದ್ರೆ ಇದಕ್ಕೆ 1 ಮಾರ್ಕ್ಸ್ ಸಿಗ್ತದೆ 10th-ದವರಿಗೆ. 9th-ದವರಿಗೆ 2 ಮಾರ್ಕ್ಸ್ ಸಿಗ್ತದೆ ಇದಕ್ಕೆ. ಸೊ 9th-ದವರಿಗೆ ಇಷ್ಟೇ ಲೆಕ್ಕ 4 ಮಾರ್ಕ್ಸಿಗೆ ಇರ್ತದೆ. 10th-ದವರಿಗೆ ಇಷ್ಟೇ ಒಂದು ಸಮೀಕರಣಕ್ಕೆ ಒಂದು ನಕ್ಷೆ ತೆಗಿಯೋಕ್ಕೆ 2 ಮಾರ್ಕ್ಸ್ ಇರ್ತದೆ. ಸೊ ಟ್ಯಾಬ್ಲರ್ ಕಾಲಮನ್ನು ನೀವು ತೆಗೆದ್ರೆ 1 ಮಾರ್ಕ್ಸು ಇಷ್ಟು ಬರೆದ್ರೆ 1 ಮಾರ್ಕ್ಸ್ ನೋಡಿ. ಇದಕ್ಕೆ ಬರೀ 1ನೇ ಕ್ಲಾಸ್ ಮಕ್ಕಳು ಕೂಡೋದು ಕಳೆಯೋದಿದೆಲ್ಲ ಹಂಗೆ ಮಾಡ್ಬೋದು ಅಷ್ಟೇ. ಭಾಳ ಏನು ಸಮೀಕರಣ ಕಷ್ಟ ಇರೋಂಗಿಲ್ಲ, ಏನಿಲ್ಲ. ನೆಕ್ಸ್ಟು ಈ ಬೆಲೆಗಳನ್ನ ಉಪಯೋಗಿಸ್ಕೊಂಡು ನೀವು ಗ್ರಾಫ್ ತೆಗೆದ್ರೆ, ಗ್ರಾಫ್ ಅಂತಂದರೆ ಒಂದು ಸರಳ ರೇಖೆ ಅಂತ ತೆಗೆದ್ರೆ, ಒಂದು ಸರಳ ರೇಖೆ ಅಂತ ತೆಗೆದ್ರೆ 10th-ದವರಿಗೆ 1 ಮಾರ್ಕ್ಸು, 9th-ದವರಿಗೆ 2 ಮಾರ್ಕ್ಸ್. ಟೋಟಲಿ 9th-ದವರಿಗೆ 4 ಮಾರ್ಕ್ಸ್ ಬಂದರೆ 10th-ದವರಿಗೆ ಏನು ಹೇಳ್ತದೆ 2 ಮಾರ್ಕ್ಸ್ ಬರ್ತದೆ. ಓಕೆನಾ? ಸೊ ಇವೇ ಏನು ಹೇಳ್ತದೆ ಲೆಕ್ಕಗಳು 10th-ದವರಿಗೆ ಮುಂದುವರಿದಿರೋದ್ರಿಂದ ಅಲ್ಲಿ 2 ಚರಾಕ್ಷರಗಳು ಅಂತ 2 ಸಮೀಕರಣಗಳನ್ನ ಒಟ್ಟಿಗೆ ಬಿಡಿಸ್ತೀವಿ. ಇಲ್ಲಿ ಒಂದೇ ಒಂದು ಚರಾಕ್ಷರಗಳು ಅಂತ 2 ಚರಾಕ್ಷರಗಳು ಅಂತ ಒಂದು ಸಮೀಕರಣವನ್ನು 9th ಕ್ಲಾಸ್ ಬಿಡಿಸ್ತಾ ಇರೋದ್ರಿಂದ 9th ಕ್ಲಾಸಿಗೆ 4 ಮಾರ್ಕ್ಸು, 10th ಕ್ಲಾಸ್ಗೆ ಒಂದು ಸಮೀಕರಣಕ್ಕೆ 2 ಮಾರ್ಕ್ಸು. ಇನ್ನೊಂದು ಸಮೀಕರಣ ಕೊಟ್ಟಿರ್ತೇನೆ, ಒಟ್ಟಿನಲ್ಲಿ 4 ಮಾರ್ಕ್ಸ್ದು ಒಂದು ಲೆಕ್ಕ ಅಲ್ಲಿ ಕೂಡ ಏನು ಹೇಳ್ತದೆ ನಿಮಗೆ ಇರುತ್ತೆ. ಸೊ ನೀವು ಏನು ಮಾಡ್ಬೇಕಂತಂದರೆ ಆ 2 ಲೆಕ್ಕಗಳನ್ನ ಫುಲ್ ಪರ್ಫೆಕ್ಟ್ ಏನು ಹೇಳ್ತದೆ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಸೊ ಇನ್ನೊಂದು ಏನು ಹೇಳ್ತದೆ ಲೆಕ್ಕ ತೆಗೆದುಕೊಂಡು ಬಿಡಿಸೋಣ ಅಂತೆ. ಅವಾಗ ನಿಮಗೆ ಇನ್ನಷ್ಟು ಕ್ಲಾರಿಫಿಕೇಶನ್ ಆಗ್ತದೆ. ಇಬ್ಬರು ಮಾತಾಡ್ತಾ ಇದ್ದಾರೆ. ಏನು ಹೆಸರು ಮಾಡಿ ಅತನಿ ಸರಸ್ವತಿ ಅತನಿ ಹಾ ಮೈಕ್ ಆನ್ ಮಾಡವ.
ಇಬ್ರು ಸೇರ್ಕೊಂಡು ಮಾತಾಡ್ಕೊತ ಕೂತಿರಲ್ಲ, ನಾನು ಪಾಠ ಹೇಳ್ತಾ ಇದ್ದೀನಿ, ನೀವು ಮಾತಾಡ್ಕೊತ ಕೂತೀರಿ. ಮಾತಾಡಂಗಿಲ್ಲ. ಹಾಂ ಹೌದು, ಯಾಕೆ ಮಾತಾಡ್ತಾ ಇದ್ದೀರಾ? ಓಕೆ ಓಕೆ, ನೋಡೋಣ, ಇನ್ನೊಂದು ಲೆಕ್ಕ ತೆಗೆದುಕೊಂಡು ನೋಡೋಣ, ಲೆಕ್ಕ ಬಿಡಿಸ್ತಾ ಹೋಗೋಣ, ಅಂದರೆ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಆಗ್ತದ. ಸೊ ಒಂದು ಮೈನಸ್ ಇರುವಂಥ ಲೆಕ್ಕ ತೆಗೆದುಕೊಳ್ತೀನಿ. ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ಸ್ ಟು 3 ಇದೆ ಅಂತ ಇಟ್ಕೊಳ್ಳೋಣ. ಎಕ್ಸ್ ಮೈನಸ್ ವಾಯ್ ಈಕ್ವಲ್ಸ್ ಟು 3 ಅನ್ನುವಂಥ ಒಂದು ಸಮೀಕರಣವನ್ನು ಬಿಡಿಸಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಸೊ ಈ ಒಂದು ಸಮೀಕರಣವನ್ನು ಬಿಡಿಸಬೇಕಾದ್ರೆ ಮತ್ತೆ ನಾವು ಒಂದು ಟ್ಯಾಬ್ಯುಲರ್ ಕಾಲಮ್ ತೆಗೆದುಕೊಳ್ಳೋದು ಈಸಿ ಆಗ್ತದೆ. ಒಂದು ಟ್ಯಾಬ್ಯುಲರ್ ಕಾಲಮ್ ತೆಗೆದುಕೊಂಡು ನಾವು ಬಿಡಿಸಿದರೆ ಆ ಟ್ಯಾಬ್ಯುಲರ್ ಕಾಲಮ್ಗೆ ನೀವು ಲೆಕ್ಕಾಚಾರ ಮಾಡಲಿಲ್ಲ ಅಂತಂದ್ರೂ ನಡೀತದೆ. ಬರೀ ಬೆಲೆಗಳನ್ನ ತುಂಬಿದರೆ ಆ ಬೆಲೆಗಳು ಕರೆಕ್ಟ್ ಇತ್ತು ಅಂತಂದರೆ ನಿಮಗೆ ಆ ಟ್ಯಾಬ್ಯುಲರ್ ಕಾಲಮನ್ನು ನೋಡಿಬಿಟ್ಟೇ ಮಾರ್ಕ್ಸನ್ನು ಕೊಡ್ತಾ ಇರ್ತಾರೆ. ಸೊ 10th ಒಂದು ಮಾರ್ಕ್ಸ್ ಇದ್ದರೆ 9th ಏನಿರ್ತದೆ, ಈ ಒಂದು ಟ್ಯಾಬ್ಯುಲರ್ ಕಾಲಮ್ಗೆ 2 ಮಾರ್ಕ್ಸ್ ಇರ್ತಾ ಇರ್ತದೆ. ಸೊ ಟ್ಯಾಬ್ಯುಲರ್ ಕಾಲಮನ್ನು ಬರ್ಕೋತೀನಿ. ನಾನು ಸಮೀಕರಣ ಬರ್ಕೋತೀನಿ. ಸಮೀಕರಣ ಏನಾಗಿದೆ ಬಿಡಿಸ್ಬೇಕಾಗಿದೆ, ಈ ಸಮೀಕರಣವನ್ನು ಬರ್ಕೋತೀನಿ ನಾನು. ಸೊ ಸಮೀಕರಣ ಯಾವ ಥರ ಬರ್ಕೋತೀನಿ ಅಂತಂದರೆ ಸ್ವಲ್ಪ ಪ್ಲೇಸ್ ಬಿಟ್ಬಿಟ್ಟು ಬರ್ಕೋತೀನಿ. ನೆಕ್ಸ್ಟು ಇವಾಗ ಎಕ್ಸ್ ಈಕ್ವಲ್ಸ್ ಟು ಬೆಲೆ ಏನು ಹಾಕೋಣ, 0 ಹಾಕೋಣ. 0 ಆದಾಗ ಎಕ್ಸ್ ಈಕ್ವಲ್ಸ್ ಟು 0 ಆದಾಗ, ಇಫ್ ಎಕ್ಸ್ ಈಕ್ವಲ್ಸ್ ಟು 0 ದೆನ್ ಅವಾಗ ಇಲ್ಲಿ ಸಮೀಕರಣದಲ್ಲಿ ಬೆಲೆ ಹಾಕ್ತಾ ಹೋಗ್ತೀವಿ. ಸೊ ಎಕ್ಸದ ಬೆಲೆ 0, ನೆಕ್ಸ್ಟು ಮೈನಸ್ ವಾಯ್ದ ಬೆಲೆ ಎಷ್ಟು ಸೇಮ್ ಇಡ್ತೀವಿ, ವಾಯನ್ನು ಆ್ಯಸ್ ಇಟ್ ಈಸ್ ಇರ್ತೀವಿ ಇಲ್ಲಿ. ಎಕ್ಸ್ ಈಕ್ವಲ್ಸ್ ಟು 0 ಆದಾಗ ಅಂತಂದರೆ ಎಕ್ಸದ ಬೆಲೆಯನ್ನು ಮಾತ್ರ ಏನು ಹೇಳ್ತದೆ 0 ಮಾಡ್ತೀವಿ. ಮೈನಸ್ ವಾಯ್ ಈಕ್ವಲ್ಸ್ ಟು 3 ಅಂತ ಆಯಿತು. ಸೊ ಮೈನಸ್ ವಾಯ್ ಈಕ್ವಲ್ಸ್ ಟು 3 ಅಂತಂದರೆ ನಾವು ಮೈನಸ್ ವಾಯ್ದ ಬೆಲೆ ಬೇಕಾಗಿಲ್ಲ ನಮಗೆ. ನಾವು ಟ್ಯಾಬ್ಯುಲರ್ ಕಾಲಮ್ದಲ್ಲಿ ಯಾವ ಥರ ಬರಿತಾ ಇರ್ತೀವಿ ಅಂತಂದರೆ ಎಕ್ಸದ ಬೆಲೆ ಮತ್ತು ವಾಯ್ದ ಬೆಲೆಗಳು ಬೇಕಾಗಿರ್ತವೆ ನಮಗೆ. ಸೊ ಇಲ್ಲಿ ಎಕ್ಸದ ಬೆಲೆ, ಇದು ವಾಯ್ದ ಬೆಲೆ. ಸೊ ಎಕ್ಸ್ ಮತ್ತು ವಾಯ್ದ ಬೆಲೆಗಳು ನಮ್ಗೆ ಬೇಕಾದಾಗ ಪ್ಲಸ್ ಎಕ್ಸದ ಬೆಲೆ ಮತ್ತು ಪ್ಲಸ್ ವಾಯ್ದ ಬೆಲೆನೇ ಬೇಕಾಗಿರ್ತದೆ. ಆದರೆ ಇಲ್ಲಿ ಏನು ಬಂತು ನಮಗೆ ಸಮೀಕರಣ, ಮೈನಸ್ ವಾಯ್ ಈಕ್ವಲ್ಸ್ ಟು 3 ಅಂತ ಬಂತು. ಅದಕ್ಕೆ ಎರಡು ಕಡೆಗೆ ಮೈನಸ್ದಿಂದ ಗುಣಾಕಾರ ಮಾಡಿದಾಗ ವಾಯ್ ಈಸ್ ಈಕ್ವಲ್ಸ್ ಟು -3 ಅಂತ ಬಂತು. ಇದು ಒಂದೇನು ಹೇಳ್ತದೆ, ಎಚ್ಚರಿಕೆಯಿಂದ ನೀವು ಲೆಕ್ಕವನ್ನು ಬಿಡಿಸಿದರೆ ಮುಂದಿನ ಎಲ್ಲ ಲೆಕ್ಕಗಳು ಇದೇ ಥರ ಇದ್ದರೆ ನೀವು ಬಿಡಿಸೋಕೆ ಈಸಿ ಆಗ್ತಾ ಇರ್ತದೆ. ಸೊ ಯಾವಾಗ ಮೈನಸ್ ಇನ್ ಇರ್ತದಲ್ಲ ಆವಾಗ ನಾವೇನು ಮಾಡಬೇಕು, ಪ್ಲಸ್ ವಾಯ್ ಈಸ್ ಈಕ್ವಲ್ಸ್ ಟು ಬಲಗಡೆಗೆ ಇರುವಂಥ ಪದದ ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಸೊ ಇಲ್ಲಿ +3 ಇದೆ, ನಾನೇನು ಮಾಡಿದೆ -3 ಬರೆದೆ. ಸೊ ಯಾವಾಗ ಎಕ್ಸ್ ಈಕ್ವಲ್ಸ್ ಟು 0 ಆದಾಗ ವಾಯ್ದ ಬೆಲೆ ಎಷ್ಟು ಬಂತು ಇವಾಗ ನಮಗೆ, ಓಕೆ -3. ಸೊ ಎಕ್ಸ್ ಈಕ್ವಲ್ಸ್ ಟು 0 ಆದಾಗ ವಾಯ್ ಈಕ್ವಲ್ಸ್ ಟು -3 ಅಂತ. ಸೊ ಇನ್ನೊಂದು ಬೆಲೆ ತೆಗೆದುಕೊಳ್ಳೋಣ. ಇನ್ನೊಂದು ಬೆಲೆ ನಾನು ಎಕ್ಸದ ಬೆಲೆ ತೆಗೆದುಕೊಳ್ಳೋಂಗಿಲ್ಲ, ವಾಯ್ದ ಬೆಲೆ ತೆಗೆದುಕೊಳ್ತೀನಿ. ವಾಯ್ ಈಕ್ವಲ್ಸ್ ಟು 0 ಆದಾಗ, ವಾಯ್ ಈಕ್ವಲ್ಸ್ ಟು 0 ಆದಾಗ, ಇಫ್ ವಾಯ್ ಈಕ್ವಲ್ಸ್ ಟು 0 ದೆನ್, ಸೊ ಅವಾಗ ಯಾವ ಥರ ಬರ್ತದೆ ಆಗ ಸಮೀಕರಣ ನೋಡಿರಿ. ಇಲ್ಲಿ ಏನಿದೆ ಸಮೀಕರಣ, ಆ ಸಮೀಕರಣವನ್ನು ಇದರಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಬೆಲೆಗಳನ್ನ ಹಾಕ್ತಾ ಹೋಗ್ತೀನಿ ಅಷ್ಟೇ. ಸೊ ಇಲ್ಲಿ ಎಕ್ಸ್ ಸ್ಥಳದಲ್ಲಿ ಬೆಲೆಯನ್ನು ತುಂಬುವಂಗಿಲ್ಲ, ನಾವು ವಾಯ್ ಸ್ಥಳದಲ್ಲಿ ಬೆಲೆಯನ್ನು ತುಂಬ್ತಾ ಇದ್ದೀವಿ. ವಾಯ್ ಈಕ್ವಲ್ಸ್ ಟು ಎಷ್ಟು ತುಂಬಬೇಕು, 0. ಸೊ ವಾಯ್ ಈಕ್ವಲ್ಸ್ ಟು 0 ಹಾಕಿದಾಗ ಎಕ್ಸ್ ಮೈನಸ್ 0 ಈಕ್ವಲ್ಸ್ ಟು 3 ಅಂತಾಯಿತು. ಸೊ ಎಕ್ಸ್ ಮೈನಸ್ 0 ಈಕ್ವಲ್ಸ್ ಟು 3 ಅಂತಂದರೆ ಅವಾಗ ಏನಾಗ್ತದೆ, ಎಕ್ಸಕ್ಕೆ ಯಾವುದು ಬೇಕಾದ ಪದವನ್ನು ಕೂಡಿದರೆ ಅದು 0 ಕೂಡಿದರೆ ಏನೂ ವ್ಯತ್ಯಾಸ ಆಗಂಗಿಲ್ಲ. ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು ಏನು ಬರ್ತದ ಹೇಳ್ರಿ, ಎಕ್ಸ್ ಈಕ್ವಲ್ಸ್ ಟು +3 ಅಂತ ಬಂತು. ಸೊ ಯಾವಾಗಿದು, ಯಾವಾಗ ವಾಯ್ದ ಬೆಲೆ 0 ಹಾಕಿದೆವು
0 ಇಂದ ಸೊ ಇಲ್ಲಿ ವಾಯ್ದ ಬೆಲೆ 0 ಹಾಕ್ತೀನಿ, ಅವಾಗ ಎಕ್ಸ್ದ ಬೆಲೆ ಎಷ್ಟು ಬಂತು ನಮಗೆ 3. 3 ಹಾಂ, ಪ್ಲಸ್ ಇನ್ನು ಇದೇ ರೀತಿ ಇನ್ನೊಂದು ವಾಯ್ದ ಬೆಲೆ ಬೇಕಾದ್ರೆ ನಾವು ಹಾಕೋಣ. ಸೊ ವಾಯ್ದ ಬೆಲೆ ಇಲ್ಲಿ ಯಾವ ಥರ ಹಾಕಿದ್ದೇನಲ್ಲ ಅದೇ ಥರ ಏನು ಹೇಳ್ತದ, ವಾಯ್ದ ಬೆಲೆನ ಎಣ್ತದೆ ಇನ್ನೊಂದು ಹಾಕೋಣ. ಸೊ ವಾಯ್ದ ಬೆಲೆನ ಎಣ್ತದೆ ಇನ್ನೊಂದು ಹಾಕಿದಾಗ ವಾಯ್ದ ಬೆಲೆ ಏನು ಮಾಡೋಣ 1 ಅಂತ ಹಾಕೋಣ. y = 1 ಆದಾಗ ಅವಾಗ ಇಲ್ಲಿ ಸಮೀಕರಣ ಏನಿದೆ ಅದನ್ನು ಸಮೀಕರಣ ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ಇಲ್ಲಿ ಆ ಒಂದು ಪದದಲ್ಲಿ ನಾನು ಏನು ಮಾಡ್ತೀನಿ, y ಸ್ಥಳದಲ್ಲಿ 1 ಅಂತ ಹಾಕೋಣ. ಸೊ y ಸ್ಥಳದಲ್ಲಿ 1 ಅಂತ ಹಾಕಿದರೆ x - 1 = ಏನಾಗ್ತದೆ 3 ಆಗ್ತದೆ ಅಲ್ಲ, ಹೌದಲ್ಲ ಹೌದಲ್ರ? ಹಾಂ, ನೆಕ್ಸ್ಟು 1 ಆ ಕಡೆ ಪಕ್ಷಾಂತರ ಮಾಡೋಣ. ಸೊ 1 ಆ ಕಡೆ ಪಕ್ಷಾಂತರ ಮಾಡಿದರೆ ಅವಾಗ ಏನಾಗ್ತದೆ x = +1 ಅಂತ ಆಗುತ್ತೆ. ಸೊ ಈ -1 ಆ ಕಡೆ ಪಕ್ಷಾಂತರ ಮಾಡಿದರೆ +1 ಆಗುತ್ತೆ. ಸೊ x = 3 + 1 ಅಂತಂದರೆ ಎಷ್ಟಾಯ್ತು, ಇದು 4. ಹಾಂ, 4 ಸರಿನಾ? ಸೊ ಯಾವ್ದು ಬೆಲೆ ತುಂಬಿದ್ದೀವಿ ನಾವೀಗ, ವಾಯ್ದ ಬೆಲೆ. ಸೊ ವಾಯ್ದ ಬೆಲೆ 1 ಆದಾಗ ಎಕ್ಸ್ದ ಬೆಲೆ ಎಷ್ಟು ಬಂದಿದೆ 4. ಹಾಂ, ಇಲ್ಲಿ ನೀವು ಈ ಎರಡೇ ಬೆಲೆಗಳನ್ನ ತೆಗೆದುಕೊಂಡು ನಕ್ಷೆಯನ್ನು ತೆಗೆದರೂ ಕೂಡ ನಡೀತದೆ. ನಿಮಗೆ ಒಂದು ಕನ್ಫರ್ಮೇಷನ್ಗೋಸ್ಕರ ಇರಲಿ ಅಂತ ತಿಳ್ಕೊಂಡು ಇನ್ನೊಂದು ಬಿಂದುವನ್ನು ತೆಗೆದುಕೊಂಡೆ. ಸೊ 3 ಬಿಂದುಗಳನ್ನು ತೆಗೆದುಕೊಂಡು ಗ್ರಾಫವನ್ನು ಬಿಡಿಸೋಣ ಅಂತೆ. ಸೊ ಗ್ರಾಫವನ್ನು ಈಗ ನೋಡೋಣ ಅಂತೆ, ಬಿಡಿಸೋಣ ಅಲ್ವಾ? ಸೊ ಬಿಂದುಗಳನ್ನು ಬರ್ಕೊಡ್ರಿ ನೀವು. x = 0 ಆದಾಗ y = -3, x = 3 ಆದಾಗ y = 0, x = 4 ಆದಾಗ y = 1 ಅನ್ನುವಂಥ ಬಿಂದುಗಳಿಗೆ ನಾವು ನಕ್ಷೆಯನ್ನು ರಚಿಸಬೇಕಾಗಿದೆ. ಸೊ ಈ ನಕ್ಷೆಯನ್ನು ಏನಿರ್ತದೆ ನಾವು ರಚಿಸೋಣ ಅಂತ. ಸೊ ನಕ್ಷೆ ರಚಿಸಬೇಕಾದ್ರೆ ನಾವು ಚೌಕಳಿ ಕಾಗದದಲ್ಲಿ 1 ಸೆಂಟಿಮೀಟರ್ಗೆ ಒಂದೊಂದು ಬಿಂದುಗಳನ್ನ ಗುರುತಿಸ್ತಾ ಹೋಗ್ತೀವಿ. ಸೊ 1 ಸೆಂಟಿಮೀಟರ್ಗೆ ಒಂದೊಂದು ಬಿಂದುಗಳನ್ನ ಗುರುತಿಸಿ ಇಲ್ಲಿ ಸ್ಕೇಲ್ ಬರಿತೀವಿ ಮೇಲೆ. ಸೊ ಸ್ಕೇಲ್ ಬರೆದು 1 ಸೆಂಟಿಮೀಟರ್ಗೆ 1 ಮಾನ x ಅಕ್ಷಕ್ಕೆ, ನಂತರ y ಅಕ್ಷ ಕೂಡ 1 ಸೆಂಟಿಮೀಟರ್ಗೆ 1 ಮಾನ ಅಂತ ತಿಳ್ಕೊಂಡು ಸ್ಕೇಲನ್ನು ಪ್ರಮಾಣವನ್ನು ಬರಿತೀವಿ ನಾವು. ಸೊ ಅದನ್ನು ಆಮೇಲೆ ಹೇಳ್ತೀನಿ ಅಂತೆ. ಸೊ ಇವಾಗ ಬಿಂದುಗಳನ್ನು ಗುರುತಿಸೋಣ. ಏನಿದೆ ಬಿಂದು ಈಗ, x = 0 ಆದಾಗ y = -3 ಅಂತ ಇದೆ. ಸೊ ಅದನ್ನು ಗುರುತಿಸೋದು ನೋಡಿ. x = 0 ಆದಾಗ y = -3 ಅಂತಂದರೆ ನಕ್ಷೆ ಇದ್ದದ್ದು ಅಥವಾ ಬಿಂದು ಇದ್ದದ್ದು x ಅಕ್ಷದ ಕೆಳಗಡೆಗೆ ಬರ್ತದೆ. x ಅಕ್ಷದ ಕೆಳಗಡೆ ಎಲ್ಲಿ ಬರ್ತದೆ ಬಿಂದು? x = 0 ಅಂತಂದರೆ y ಅಕ್ಷದ ಮೇಲೆ ಬರ್ತದೆ. y = -1 ಅಂದರೆ ಕೆಳಗಡೆಗೆ, -2 -3 ಇಲ್ಲೇನು ಹೇಳ್ತದೆ ಮೊದಲನೇ ಬಿಂದು ಬರ್ತದೆ. ಸೊ x = 0 ಆದಾಗ y = -3. ಎರಡನೇ ಬಿಂದು, ಇದನ್ನು ಬಿಂದು ಗುರುತಿಸಾಯಿತು. ಎರಡನೇ ಬಿಂದು x = 3 ಆದಾಗ y ಬೆಲೆ 0 ಇದೆ. ಸೊ ಅದರ ಅರ್ಥ ಎರಡನೇ ಬಿಂದು x = 3, x = ಇದು 1, ಇದು 2, ಇದು 3, y ಬೆಲೆ 0 ಅಂತಂದರೆ ಅದು x ಅಕ್ಷದ ಮೇಲೆ ಬಿಂದು ಬರ್ತದೆ. ಸೊ ಹಾಗಾಗಿ ಈ ಎರಡೂ ಬಿಂದುಗಳನ್ನ ಛೇದಿಸೋ ಥರ ಒಂದು ಸರಳ ರೇಖೆಯನ್ನು ಸ್ಕೇಲ್ ಮೂಲಕ ನಾವು ಇಟ್ಕೊಂಡು ಎರಡು ಬಿಂದುಗಳ ಮೂಲಕ ಹಾದು ಹೋಗೋ ಥರ ಒಂದು ಸ್ಕೇಲನ್ನು ಇಟ್ಕೊಂಡು ನಾವು ತೆಗೆದ್ರೆ ಈಗ ನಮಗೆ ನಕ್ಷೆ ಸಿಕ್ತಿದ್ದು. ನೆಕ್ಸ್ಟ್ ಬಿಂದು ಇನ್ನೊಂದಿತ್ತು, x = 4 ಆದಾಗ y ಬೆಲೆ 1 ಅಂತ. ಸೊ ಇದು x = 4, ಇದು 1 2 3 4, x = 4, y ಬೆಲೆ 1 ಅಂತಂದರೆ ಬಿಂದು ಇದ್ದದ್ದು ಇಲ್ಲಿ ಬರುತ್ತೆ. ಸೊ ಅದು ಏನಾಯ್ತು, ಈಗ ಮೂರನೇ ಬಿಂದು ಸರಳ ರೇಖೆ ಮೇಲೆ ಬಂದಿದೆ ಅನ್ನೋದನ್ನು ನಮಗೆ ಕನ್ಫರ್ಮ್ ಆಯಿತು. ಸೊ ಹಾಗಾಗಿ ಈ ಒಂದು ನಕ್ಷೆ ಇದ್ದದ್ದು ಸರಳ ರೇಖೆಯನ್ನು ಕೊಡೋದರಿಂದ ಇವುಗಳನ್ನೇ ನಾವು ಸರಳ ರೇಖಾತ್ಮಕ ನಕ್ಷೆಗಳು, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಅಂತ ಕರಿತೀವಿ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. x ಮತ್ತು y ಅಂತಕ್ಕಂಥ ಎರಡು ಚರಾಕ್ಷರಗಳಿವೆ. ಈ ಎರಡು ಚರಾಕ್ಷರಗಳ x ಮತ್ತು y ಬೆಲೆಗಳಿಗೆ ನಿರ್ದಿಷ್ಟ ಬಿಂದುಗಳನ್ನ ನಾವು ಕಾರ್ಟೇಶಿಯನ್ ಪ್ಲೇನದಲ್ಲಿ ಗುರುತಿಸಿದೆ ಆದರೆ ಆ ಬಿಂದುಗಳ ಮೂಲಕ ಹಾದು ಹೋಗುವಂಥ ನಕ್ಷೆ ಸರಳ ರೇಖೆ ಆಗಿರ್ತದೆ. ಹಾಗಾಗಿ ಇವುಗಳನ್ನ ನಾವು ಎರಡು ಚರಾಕ್ಷರಗಳಂಥ ರೇಖಾತ್ಮಕ ಸಮೀಕರಣಗಳು, ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಅಂತ ಕರೀತಾರೆ. ಗೊತ್ತಾಯ್ತಾ ಅಂತ ಅನ್ಕೋತೀನಿ ಮಕ್ಕಳೇ. ಅರ್ಥ ಆಯ್ತಲ್ಲ? ಇಷ್ಟು ಅರ್ಥ ಆಯ್ತಲ್ಲ ರೂಪ? ಓಕೆ. ಸೊ ಈ ಥರ ನೀವು ಸಮೀಕರಣ ಪುಸ್ತಕದಲ್ಲಿರುವಂಥ ಸಮೀಕರಣಗಳನ್ನ ಬರ್ಕೊಂಡು x ಮತ್ತು y ಬೆಲೆಗಳನ್ನ ನೀವು ಹಾಕಿ ಬಿಡಿಸ್ತಾ ಹೋದರೆ, ಚೌಕಳಿ ಕಾಗದ ತೆಗೆದುಕೊಡ್ರಿ, ಗ್ರಾಫ್ ಹಾಳೆ ತೆಗೆದುಕೊಡ್ರಿ. ಗ್ರಾಫ್ ಹಾಳೆದಲ್ಲಿ ನೀವು ಅದನ್ನು ಬಿಡಿಸ್ತಾ ಹೋದರೆ ನಿಮಗೆ ಪರಿಹಾರಗಳು ಸಿಗ್ತಾ ಇರ್ತವೆ. 10th ಇದು 4 ಮಾರ್ಕ್ಸಿಗೆ ಕ್ವಶನ್ ಬಂದರೆ 4 ಮಾರ್ಕ್ಸಿಗೆ ಇಂಥ 2 ನಕ್ಷೆಗಳನ್ನು ತೆಗೆದು ಬರ್ತದೆ.
ಇದೊಂದು ನಕ್ಷೆ ಇದೆನಾ, ಇನ್ನೊಂದು ನಕ್ಷೆ ಆಗಲೇ ನಾವು ಏನು ಮಾಡಿದ್ದೀವಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಅಂತಕ್ಕಂಥ ನಕ್ಷೆ ತೆಗೆದುಕೊಂಡಿದ್ದೀವಿ ನೋಡಿ. ಅದನ್ನೇನು ಎಣ್ತಾ ಇಲ್ಲಿ ತೆಗಿತೀನಿ. ಎಕ್ಸ್ ಈಕ್ವಲ್ಸ್ ಟು 0 ಆದಾಗ ವೈ ಈಕ್ವಲ್ಸ್ ಟು 4 ಬಂದಿದೆ. ಸೊ ಅದೇ ರೀತಿ ಎಕ್ಸ್ ಈಕ್ವಲ್ಸ್ ಟು 4 ಆದಾಗ ವೈ ಈಕ್ವಲ್ಸ್ ಟು 0 ಬಂತು. ಸೊ ಎರಡೂ ಬಿಂದುಗಳ ಮೂಲಕ ನಾವು ಹಾದು ಹೋಗುವಂಥ ಒಂದು ಸರಳ ರೇಖೆಯನ್ನು ತೆಗೆದ್ರೆ ಇಲ್ಲಿ ಇನ್ನೊಂದು ಸರಳ ರೇಖೆ ಬರ್ತದೆ. ಈ ಎರಡೂ ರೇಖೆಗಳು ಎಲ್ಲಿ ಛೇದಿಸ್ತಾವಲ್ಲ ಆ ಛೇದನ ಬಿಂದುವನ್ನೇ ನಾವು ಈ ರೇಖಾತ್ಮಕ ಸಮೀಕರಣಗಳ ಪರಿಹಾರ ಅಂತ ಕರಿತಾ ಇರ್ತೀವಿ. ಸೊ ಇವುಗಳಿಗೆ ಲಂಬ ಎಳಿತೀವಿ. ಎಕ್ಸ್ ಅಕ್ಷಕ ಲಂಬ ಮತ್ತು ವಾಯ್ ಅಕ್ಷಕ ಲಂಬ ಹೇಳಿದ್ರೆ ಎಕ್ಸ್ ಅಕ್ಷಕ ಲಂಬ 3.5ದಲ್ಲಿ ಮತ್ತು ವಾಯ್ ಅಕ್ಷಕ ಲಂಬ 0.5ದಲ್ಲಿ ಛೇದಿಸಿರ್ತದೆ. ಸೊ ಎಕ್ಸ್ ಈಕ್ವಲ್ಸ್ ಟು 3.5 ಮತ್ತು ವಾಯ್ ಈಕ್ವಲ್ಸ್ ಟು 0.5 ಅಂತಕ್ಕಂಥದ್ದು ಇದರ ಪರಿಹಾರ ಆಗಿರ್ತದೆ. ಈ ಬೆಲೆಗಳನ್ನ ನೀವು ಎರಡೂ ಸಮೀಕರಣದಲ್ಲಿ ಹಾಕಿದರೆ ಎರಡೂ ಸಮೀಕರಣಕ್ಕೆ ಸ್ಯಾಟಿಸ್ಫೈ ಆಗ್ತಾ ಇರ್ತದೆ. ಸೊ ಅದನ್ನು ನಾವು ಪರಿಹಾರ ಅಂತ ಕರಿತಾ ಇರ್ತೀವಿ. ಇದು 10th ಕ್ಲಾಸ್ ಮಕ್ಕಳಿಗೆ. 9th ಕ್ಲಾಸ್ ಮಕ್ಕಳಿಗೆ ಕೇವಲ ಒಂದು ಸರಳ ರೇಖೆ ಕೊಟ್ಟಿರ್ತಾನೆ, ನಕ್ಷೆಯನ್ನು ತೆಗೆಯಕ್ಕೆ ಹೇಳಿರ್ತಾನೆ. ಸೊ ಆ ನಕ್ಷೆನ ಏನಿರ್ತದೆ ಈ ಥರ ನಾವು ತೆಗಿಬೇಕು. ಸೊ ಏನಾದರೂ ಡೌಟ್ ಇದ್ರೆ ಈ ಎರಡನೇ ಸರಳ ರೇಖೆಯನ್ನು ಹೇಳಿದ್ರಲ್ಲಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ರಿ. ನಿನ್ನ 10th ಕ್ಲಾಸಿಗೆ ಬಂದರೆ ನೆಕ್ಸ್ಟ್ ಈಗ ಬಂದವಲ್ಲ, ನಾನು ಸಮೀಕರಣ ತೋರಿಸಿದೆ ಯಾವುದಂತಂದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಅಂತ ಇದೆಯಲ್ಲ, ಇದನ್ನು ತೆಗೆದೆ. ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4 ಇತ್ತಲ್ಲ, ಎಕ್ಸ್ ಈಕ್ವಲ್ಸ್ 0 ಆದಾಗ ವೈ ಈಕ್ವಲ್ಸ್ ಟು 4, ನಂತರ ಎಕ್ಸ್ ಈಕ್ವಲ್ಸ್ ಟು 4 ಆದಾಗ ವೈ ಈಕ್ವಲ್ಸ್ ಟು 0 ಅಂತ ಪಾಯಿಂಟ್ ಇತ್ತಲ್ಲ, ಈ ಎರಡು ಪಾಯಿಂಟ್ಗಳ ಮೂಲಕ ತೆಗೆದೆ ನಾನು ಎರಡನೇ ಸಮೀಕರಣ. ಇದು ಮೊದಲನೇ ಇದು ಒಂದು ಸಮೀಕರಣ, ಇದೊಂದು ಸಮೀಕರಣ. ಇದೊಂದು ಸಮೀಕರಣ ಯಾವುದಿದು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 4. ಇದು ಮೇಲಿನ ಸಮೀಕರಣ ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಟು 3 ಅನ್ನುವಂಥ ಸಮೀಕರಣ ಇತ್ತು. ಓಕೆನಾ? ಇವೆರಡೂ ರೇಖೆಗಳು ಎಲ್ಲಿ ಛೇದಿಸ್ತಾವ ಆ ಛೇದನ ಬಿಂದುವನ್ನೇ ನಮಗೇನಂತ ಕರಿತಾ ಇರ್ತೀವಿ, ಆ ಒಂದು ರೇಖೆಗಳ ಪರಿಹಾರ ಅಂತ ಕರಿತಾ ಇರ್ತೀವಿ. ಆ ಒಂದು ರೇಖೆಗಳ ಪರಿಹಾರ ಇದು 10th ಕ್ಲಾಸ್ದವ್ರಿಗೆ ಬರ್ತದೆ. ಸೊ ಇನ್ನೊಂದು ಪೀರಿಯಡ್ 10th ಕ್ಲಾಸ್ದವ್ರಿಗೆ ಆ ಪಾಠ ಬಂದ ನಂತರ ಹೇಳೋಣ. ಇವಾಗ 10th ಮತ್ತು 9th ಕ್ಲಾಸ್ದವ್ರನ್ನ ಕಂಬೈನ್ ಮಾಡಿದ್ದು ಉದ್ದೇಶ ಇಷ್ಟೇ. ಇಲ್ಲಿ ಒಂದು ಜಿಯೋಜಿಬ್ರಾ ಟೂಲ್ ಅಂತಕ್ಕಂಥದ್ದು ನಮ್ಮ ಕಂಪ್ಯೂಟರ್ದಲ್ಲಿ ಒಂದು ಗ್ರಾಫ್ ಹಾಳೆ ಬರ್ತದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ನಿಮಗೆ ಎಟ್ ಎ ಟೈಮ್ ಏನು ಹೇಳ್ತಾ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿಕೋನದಿಂದ ಈ ಒಂದು ಪಾಠವನ್ನು ಮುಂದುವರಿಸ್ತೀವಿ. ಸೊ ಮುಂದೆ ನೆಕ್ಸ್ಟ್